श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। शङ्करं लोकशङ्करं शङ्करं लोकशङ्करम्। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्धदामि भगवद्गीते भवद्वेषिणीम्। नमोऽस्तु ते व्यासविशालबुद्धे ज्ञानमय प्रदीपः प्रपन्न पारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। कृष्णं वन्दे जगद्गुरुम्। कृष्णं वन्दे जगद्गुरुम्। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। यत्र योगेश्वरः कृष्णो यत्र पार्थो धनुर्धरः तत्र श्रीर्विजयो भूतिः। ध्रुवा नीतिर्मतिर्मया मम ध्रुवा नीतिर्मतिर्मम। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 6ನೇ ಅಧ್ಯಾಯಕ್ಕೆ ನಾವೀಗ ಬಂದಿದ್ದೇವೆ. 5ನೇ ಅಧ್ಯಾಯದ ಸಾರವನ್ನು 5 ನಿಮಿಷ ನೋಡಿಬಿಟ್ಟು 6ನೇ ಅಧ್ಯಾಯಕ್ಕೆ ಹೋದ್ರೆ ಹೆಚ್ಚು ಅರ್ಥಪೂರ್ಣವಾಗುತ್ತಾದ್ರಿಂದ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಭಗವಂತ ಅಂದ್ರೆ, ಕರ್ಮ ಮಾಡ್ಬೇಕಾ ಬಿಡ್ಬೇಕಾ ಅಂತ ಸಂಶಯ ಅವನಿಗೆ. ಜ್ಞಾನಕ್ಕೆ ಹೋಗ್ಬಿಟ್ರೆ ಒಳ್ಳೇದಲ್ಲ ಅಂತ ಅವನು ಹೇಳ್ದ. ಜ್ಞಾನಕ್ಕೆ ಹೋಗುವುದು ಬಹಳ ಕಷ್ಟ, ಕರ್ಮದಲ್ಲೇ ಇರಬೇಕು. ಕರ್ಮ ಮಾಡ್ತಾ 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 ಕರ್ಮ ಸನ್ಯಾಸ. ಕರ್ಮಯೋಗಿಯಾಗಲಿ ಜ್ಞಾನಿಯಾಗಲಿ ಅವರು ಕರ್ಮ ಯೋಗದಿಂದ ಮಾಡಿದ್ರೆ ಬಂಧ ಆಗುವುದಿಲ್ಲ. ಕರ್ಮಗಳನ್ನೆಲ್ಲ ಈಶ್ವರನಲ್ಲಿ ಅರ್ಪಿಸಿ ಸಂಘರಹಿತನಾಗಿ ಕೆಲಸ ಮಾಡ್ಬೇಕು. ಯಾತಕ್ಕೆ? ಇದು ಚಿತ್ತಶುದ್ಧಿಗೋಸ್ಕರವಾಗಿ. ಆನಂತರ ಮುಕ್ತಿಗೆ ಜ್ಞಾನವಾಗಿ ಮುಕ್ತಿ ಸಿಗ್ತದೆ. ಕರ್ಮದ ಫಲದಲ್ಲಿ ಆಶೆ ಉಳ್ಳವನು ಅವನು ಸಂಸಾರಕ್ಕೆ ಕಟ್ಟಿ ಬೀಳ್ತಾನೆ. ಕರ್ಮದ ಫಲದ ಆಸೆ ಇಲ್ಲದೆ ನನ್ನ ಕರ್ತವ್ಯ ನನ್ನ ಪಾಲಿಗೆ ಬಂದಿದೆ, ನಾನು ಮಾಡ್ತಾ ಇರ್ತೀನಿ ಅಂತ ಯಾರು ಮಾಡ್ತಾರೆ ಅವನು ಕರ್ಮಯೋಗಿ ಆಗ್ತಾನೆ. ಅವನು ಸಂಸಾರಕ್ಕೆ ಕಟ್ಟು ಬೀಳುವುದಿಲ್ಲ. ಆದ್ರಿಂದ ಜ್ಞಾನಿಗೆ ಕರ್ಮ ಇಲ್ಲ ಅಂತಲ್ಲ, ಆದ್ರೆ ಕರ್ಮವನ್ನು ಬಂಧವಾಗಿ ಮಾಡ್ಕೊಳ್ಳದೆ ಕರ್ಮ ಮಾಡ್ಬೇಕು. ಬಂಧವಾಗಿ ಮಾಡ್ಕೊಳ್ಳೋದೇನು? ಇವತ್ತು ನಮ್ಗೆಲ್ಲ ಏನೇನು ಅಂಟ್ಕೊಂಡಿದೆ ಕರ್ಮಗಳು. ಒಂದು ಗೃಹಿಣಿಯಾಗಿ, ಒಂದು ಗೃಹಸ್ಥನಾಗಿ, ಒಂದು ಉದ್ಯೋಗಿಯಾಗಿ, ಒಂದು ತಂದೆಯಾಗಿ, ಒಂದು ತಾಯಿಯಾಗಿ, ಒಬ್ಬ ವಿದ್ಯಾರ್ಥಿ, ನಮ್ಗೆಲ್ಲ ಏನೇನು ಕರ್ಮ ಅಂಟ್ಕೊಂಡಿದೆ ಆ ಕರ್ಮವನ್ನು ಯಾವುದೇ ನಿರೀಕ್ಷೆ ಇಲ್ಲದೆ ಇದು ನನ್ನ ಪಾಲಿಗೆ ಬಂದದ್ದು, ನನ್ನ ಪಾಲಿಗೆ ಯಾಕೆ ಬಂತು, ಇದು ಆಟೋಮ್ಯಾಟಿಕ್ ಆಗಿ ಬಂತು. ಯಾಕೆ ಬಂತು? ನನ್ನ ಹಿಂದಿನ ಜನ್ಮದ ಕರ್ಮದಿಂದ ನನಗೆ ಸಿಕ್ಕಿದೆ. ಈ ಭಾವದಿಂದ ಯಾರು ಇದನ್ನ ತೆಕ್ಕೊಳ್ತಾರೆ, ಯಾರು ಇದನ್ನ ಮಾಡ್ತಾರೆ ಅವರು ಕರ್ಮ ಯೋಗಿಗಳಾಗ್ತಾರೆ. ಅವ್ರಿಗೆ ಯಾವುದೇ ಬಂಧ ಇರುವುದಿಲ್ಲ. ಇಷ್ಟನ್ನ ಹೇಳಿ ಜಾಣನಾದವನು ವಿಷಯಗಳ ಸುಖವೆಲ್ಲ ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ಇಂದ್ರಿಯಗಳನ್ನೇನ್ ಮಾಡ್ತಾನೆ, ವಿಷಯಗಳಿಂದ ಹಿಮ್ಮೆಟ್ಟಿಸ್ತಾನೆ. ಅಂದ್ರೆ ನಾಲ್ಗೆ ಕಣ್ಣು ಜಿಲೇಬಿ 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 ಅಂತ ಹೇಳ್ತಾ ಇದ್ರೆ ಆ ಜಿಲೇಬಿಯಿಂದ ಡೈವರ್ಟ್ ಮಾಡಿಬಿಟ್ಟು ಇವನು ಅವನ ಕುಟುಂಬದಲ್ಲಿ ಇನ್ಯಾರೋ ಒಲಿಂಪಿಕ್ ನೋಡ್ಲಿಕ್ಕೆ ಹೋಗಿದ್ದಾರೆ ಅಂತಾದ್ರೆ ಅವ್ರ ನೆನ್ಸ್ಕೊಂಡು ಅಲ್ಲಿ ಡೈವರ್ಷನ್ ಆಯ್ತು, ಅವ ಬಂದ ಅಂತ ಆಯ್ತು. ಅವನೇನೋ ತಂದಿರ್ತಾನೆ, ಅವನ ಹತ್ರ ಮಾತಾಡ್ಬೇಕು. ಈ ರೀತಿಯಲ್ಲಿ ಡೈವರ್ಷನ್ ಮಾಡುವುದರಿಂದ ಮನಸ್ಸನ್ನು ಡೈವರ್ಟ್ ಮಾಡ್ಬೇಕೇ ಹೊರತು ಅದು ಸುಮ್ಮನೆ ಇರುವುದಿಲ್ಲ. ಒಂದು ಕ್ಷಣ ಕೂಡ ಸುಮ್ಮನೆ ಇರುವುದಿಲ್ಲ. ಹಾಗಾಗಿ ಆ ರೀತಿ ಆಯ್ತು. ಇನ್ನು ಪಾಪ ಎಲ್ಲ ತೊಳ್ಕೊಂಡಾಗ ನಮ್ಮ ಈ ಜೀವಾತ್ಮನಿಗೆ ಯಾವ ಪಾಪವೂ ಅಂಟ್ಕೊಳ್ಳದೆ ಇದ್ದಾಗ ಮತ್ತೆ ಪುಣ್ಯಗಳು ಅಂಟ್ಕೊಳ್ಳದೆ ಇದ್ದಾಗ ಎರಡೂ ಇಲ್ಲ. ಪಾಪವನ್ನೆಲ್ಲ ತೊಳಿಕೊಳ್ಬೇಕು,
ಮತ್ತೆ ಪುಣ್ಯ ಸಂಪಾದನೆಯೂ ಬೇಕಿಲ್ಲ ನಮ್ಗೆ, ಯಾವಾಗ ಮುಕ್ತಿ ಹೋಗ್ತೇವೆ. ಪುಣ್ಯ ಸಂಪಾದನೆ ಆದ್ರೆ ಮುಂದಿನ ಜನ್ಮ ಬಂತು, ಮುಂದಿನ ಜನ್ಮದಲ್ಲಿ ಒಳ್ಳೇದಾಗಿರ್ತೇವೆ ನಾವು. ಆದ್ರೆ ಈ ಜನ್ಮವೇ ಬೇಡ, ಭಗವಂತನ ಹತ್ರ ಹೋಗ್ಬೇಕು ಅಂತ ಆದ್ಮೇಲೆ, ಭಗವಂತನಾಗ್ಬಿಡ್ಬೇಕು ಅಂತ ಆದ್ರೆ ಕಾಮಕ್ರೋಧಗಳನ್ನು ಗೆದ್ದು ಇಂಥ ಆತ್ಮಜ್ಞಾನಿಗೆ, ಕಾಮಕ್ರೋಧಗಳನ್ನು ಗೆದ್ದ ಇಂಥ ಆತ್ಮಜ್ಞಾನಿಗೆ, ಮತ್ತೆ ಅಲ್ಲಿಗೆ ಬಂತು ಕಾಮಕ್ರೋಧ ಒಬ್ಬ ಮನುಷ್ಯನಿಗೆ ಬರುವುದು ಎಲ್ಲಿಂದ? ರಜೋಗುಣದಿಂದ. ರಜೋಗುಣ ಅಂದ್ರೇನು? ಪ್ರವೃತ್ತಿ ಧರ್ಮ. ಬೇಕು ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಮುನ್ನುಗ್ಗುದು, ಏನೇನೋ ಈ ರೀತಿಯಲ್ಲಿ. ಈ ಉತ್ಸಾಹವನ್ನು, ದೇಹದ ಉತ್ಸಾಹವನ್ನು, ಇಂದ್ರಿಯಗಳ ಉತ್ಸಾಹವನ್ನು, ಮನಸ್ಸಿನ ಉತ್ಸಾಹವನ್ನು, ದೇಹದ ಬುದ್ಧಿಯ ಉತ್ಸಾಹವನ್ನು ಈ ಭಗವತ್ ಪ್ರಾಪ್ತಿಯ ಕಡೆಗೆ ಡೈವರ್ಟ್ ಮಾಡದೇ ಇದ್ರೆ ಅದು ರಜೋಗುಣವಾಗಿ ಟರ್ನ್ ಆಗಿ ರಜೋಗುಣವಾಗಿ ಇರುವಂತಹದ್ದು. ಅದು ಬೇಕು 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 ಅಂತ ಕಾಮಗಳಿಗೆ, ಅದು ಪೂರ್ತಿ ಆಗ್ಲಿ ಅಂತ ಕ್ರೋಧಗಳಿಗೆ, ಈ ಎರಡು ಕಾಮ ಕ್ರೋಧಗಳೆರಡೂ ಕೂಡ ಲೋಕಕ್ಕೆ ಮನುಷ್ಯನನ್ನ ಪಾಪಿಯನ್ನಾಗಿ ಮಾಡಿ ಅಂಟಿಸಿ ಬಿಡ್ತವೆ. ಅವನಿಗೆ ಇಲ್ಲ, ಯಾರು ಇದನ್ನ ಮೀರ್ತಾನೆ ಅವನಿಗೆ ಈ ಲೋಕದಲ್ಲಿಯೇ ಮುಕ್ತಿ ಸಿಕ್ಬಿಡ್ತದೆ. ಇಂಥ ಜ್ಞಾನಕ್ಕೆ ಧ್ಯಾನ ಯೋಗ ತುಂಬಾ ಹತ್ತಿರವಾದಂತಹ ಸಾಧನ. ಪ್ರಾಣಾಯಾಮ ಮಾಡ್ತಾ ಇಂದ್ರಿಯ ಮನೋಬುದ್ಧಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಯಾರು ಮಾಡ್ತಾರೆ ಅವರು ಮಾಡುವ ಎಲ್ಲ ಯಜ್ಞ ಯಾಗಾದಿಗಳು, ಪೂಜೆಗಳು, ನಿತ್ಯ ಕರ್ಮಗಳು ಎಲ್ಲ ಭಗವದರ್ಪಣೆ ಆಗ್ತದೆ. ಆದ್ರಿಂದ ಎಲ್ಲಾ ಪ್ರಾಣಿಗಳ ಹೃದಯದ ಒಳಗೆ ಇದ್ದುಕೊಂಡು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅರ್ಜುನ ಸರ್ವೇಶಾಂ ಸರ್ವಭೂತಾನಾಂ ಹೃದ್ದೇಶೇ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನಾನು ನಿಲ್ತೇನೆ. ಆರಿದ್ದು ಭ್ರಾಮಯನ್ ಸರ್ವಭೂತಾನಿ, ಎಲ್ಲ ಪ್ರಾಣಿಗಳನ್ನ ನಾನು ಭ್ರಾಮಯನ್ ತಿರುಗಿಸ್ತೇನೆ. ಯಂತ್ರಾರೂಢಾನಿ ಮಾಯಯ. ಯಾವ ರೀತಿಯಲ್ಲಿ ಯಂತ್ರವನ್ನು ಆರೂಢ ಮಾಡುವಂತಹ ಡ್ರೈವರ್, ಹಾಗೆ ನಾನೊಂದು ಡ್ರೈವರ್ ಆಗಿ ನನ್ನ ಮಾಯಾಶಕ್ತಿಯಿಂದ ಜಗತ್ತನ್ನೆಲ್ಲ ಆಡಿಸ್ತೇನೆ, ಎಲ್ಲ ವ್ಯಕ್ತಿಗಳನ್ನು ಆಡಿಸ್ತೇನೆ, ಎಲ್ಲರ ಹೃದಯದಲ್ಲಿದ್ದು ಆಡಿಸ್ತೇನೆ ಎಂಬುದು 5ನೇ ಅಧ್ಯಾಯದ ಸಾರಾಂಶವಾಗಿದೆ. ಇದಾನೀಂ ಪಶ್ಯಾಮಃ ಷಷ್ಠ ಅಧ್ಯಾಯ, ಷಷ್ಠಮ ಅಧ್ಯಾಯ. 6ನೇ ಅಧ್ಯಾಯವನ್ನ ಈಗ ನೋಡೋಣ. 6ನೇ ಅಧ್ಯಾಯವನ್ನ ಈಗ ನೋಡೋಣ. ಷಷ್ಠಮ ಅಧ್ಯಾಯ ಆತ್ಮಸಂಯೋಗ ಷಷ್ಠೋಧ್ಯಾಯ. ಈ ಷಷ್ಠೋಧ್ಯಾಯವನ್ನು ನೋಡುವ. ಇದರಲ್ಲಿ ಬಹಳ ಚೆನ್ನಾಗಿರುವಂತಹ ಅಂಶ ಇದೆ. ವಿನಯದಿಂದ ತಮ್ಮಲ್ಲಿ ನಿವೇದನೆ ಮಾಡ್ತೇನೆ. ನಾನು ತುಂಬಾ ಇದ್ರ ಬಗ್ಗೆ ಕನ್ಸಲ್ಟ್ ಮಾಡಿ ನಾನು ಸ್ವಲ್ಪ ಶ್ರಮ ಪಟ್ಟು ಸಿದ್ಧಪಡಿಸಿದ್ದೇನೆ, ಪ್ರಯೋಜನ ಆಗ್ಲಿ. ಸಂಸ್ಕೃತದಲ್ಲಿ 3 ಪುಟದಷ್ಟು ನಾನು ಇದನ್ನು ಪಾಠವಾಗಿ ಬರೆದಿದ್ದೇನೆ. ಆ ಎಲ್ಲ ಪಾಠ ನಿಮ್ಮ ಹತ್ರ ಇದೆ ಅಂತ ತಿಳ್ಕೊಂಡು ನಾನು ಮುಂದುವರಿಸ್ತೇನೆ. ಕಳಿಸಿದ್ದೇನೆ ಆಗ್ಲೇ ಎಲ್ರಿಗೆ. ಯಹ ಕರ್ಮ ಫಲಂ ಅನಾಶ್ರಿತ್ಯ ಕರ್ತವ್ಯಂ ಕರ್ಮ ಕರೋತಿ ಸಹ ಸನ್ಯಾಸಿ ಯೋಗಿ ಚ. ಯಹ ಕರ್ಮ ಫಲಂ ಅನಾಶ್ರಿತ್ಯ, ಯಹ ಪುರುಷಃ ಕರ್ಮ ಕರೋತಿ ಪರಂತು ಕರ್ಮ ಫಲಂ ನ ಆಶ್ರಯಂ ಗಚ್ಚತಿ, ಕರ್ಮ ಫಲಸ್ಯ ಆಶ್ರಯಂ ನ ಗಚ್ಚತಿ, ಕರ್ಮ ಫಲಂ ನೇಚ್ಛತಿ, ಕರ್ಮ ಫಲಂ ಅನಾಶ್ರಿತ್ಯ ಕರ್ತವ್ಯಂ ಕರ್ಮ. ಕಿಂ ಕಿಂ ಕರ್ತವ್ಯಂ ಕಿಂ ಕಿಂ ಕರ್ಮ ಕರ್ತವ್ಯಂ ಅಸ್ತಿ ತತ್ ಕರೋತಿ ಸಹ ಸನ್ಯಾಸಿ ಯೋಗಿ ಚ. ಯಾರು ಕರ್ಮ ಫಲಂ ಅನಾಶ್ರಿತ್ಯ, ಕರ್ಮ ಮಾಡ್ತಾನೆ ಆದ್ರೆ ಅದರ ಫಲವನ್ನು ಆಶ್ರಯಿಸುವುದಿಲ್ಲ, ಫಲದ ಮೇಲೆ ಡಿಪೆಂಡ್ ಆಗುವುದಿಲ್ಲ. ಯಹ ಕರ್ಮ ಫಲಂ ಅನಾಶ್ರಿತ್ಯ ಕರ್ತವ್ಯಂ ಕರ್ಮ ಕರೋತಿ ಸಹ ಸನ್ಯಾಸಿ ಯೋಗಿ ಚ. ಯಂ ಸನ್ಯಾಸಂ ವದಂತಿ ತಮೇವ ಯೋಗಂ ಇತಿ ಜಾನೀಹಿ. ಇಷ್ಟು ಹೇಳಿ ಪಾಂಡವ ಫಲಸಂಕಲ್ಪೇನ ಚಿತ್ತ ವಿಕ್ಷೇಪ ಭವತಿ. ಅಲ್ಲಿಗೆ ಬಂದಿದ್ದೆ ನಾನು. ಫಲಸಂಕಲ್ಪದಿಂದ ಚಿತ್ತ ವಿಕ್ಷೇಪವಾಗುತ್ತದೆ. ಫಲಸಂಕಲ್ಪೇನ ತೃತೀಯ ಭಕ್ತಿ. ಫಲಸಂಕಲ್ಪದಿಂದ ಅಂದ್ರೆ ನಾವು ಫಲ ಬೇಕು ಬೇಕು ಅಂತ ಏನಾದ್ರು ಸಂಕಲ್ಪ ಮಾಡಿಬಿಟ್ರೆ ಅದರಿಂದ ನಮ್ಮ ಚಿತ್ತ ವಿಕ್ಷೇಪ ಉಂಟಾಗತ್ತೆ. ಚಿತ್ತ ವಿಕ್ಷೇಪ ಭವತಿ. ಚಿತ್ತ ವಿಕ್ಷೇಪ ಅಂದ್ರೇನು? ಮೈಂಡ್ ಡಿಸ್ಟರ್ಬ್, ಮನಸ್ಸು ಡಿಸ್ಟರ್ಬ್ ಆಗಿ ಬಿಡ್ತದೆ. ಆದ್ರಿಂದ ಫಲದ ಆಶ್ರಯದಿಂದ ಮನಸ್ಸು ವಿಚಲಿತವಾಗ್ತದೆ. ಫಲಸಂಕಲ್ಪೇನ ಚಿತ್ತ ವಿಕ್ಷೇಪ ಭವತಿ. ಫಲಸಂಕಲ್ಪಾತ್ ಪ್ರವೃತ್ತಿ ಜಾಯತೆ. ಹೇಗೆ? ನಾವೇನಾದ್ರೂ ಆಕಾಂಕ್ಷೆ ಆಸೆ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಫಲಸಂಕಲ್ಪ. ಅದಿದ್ರೆ
ಪ್ರವೃತ್ತಿ ಉಂಟಾಗತ್ತೆ. ಪ್ರವೃತ್ತಿ ಅಂತ ಹೇಳಿದ್ರೆ ನೋಡಿ, ಎರಡು ಶಬ್ದ, ಪ್ರವೃತ್ತಿಂಚ ನಿವೃತ್ತಿಂಚ ಅಂತ ಬರ್ತದೆ. ಪ್ರವೃತ್ತಿ ಮತ್ತು ನಿವೃತ್ತಿ. ಈ ಪ್ರವೃತ್ತಿ ಎಂಬುದು ಎಂಗೇಜ್ಡ್ ಅಂದ್ರೆ ಪೂರ್ತಿ ಮನಸ್ಸನ್ನ ಅಲ್ಲೇ ಹಾಕಿ, ನಾನು ಆತ್ಮವನ್ನು ಅಲ್ಲೇ ಹಾಕಿ ತೊಡಗಿ ಬಿಡುವುದು. ಅಂದ್ರೆ ಏನೋ ನಿರೀಕ್ಷೆ ಇಟ್ಕೊಂಡು ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡುವಂತಹದ್ದು. ಅದು ಫಲಸಂಕಲ್ಪದಿಂದ ಪ್ರವೃತ್ತಿ ಉಂಟಾಗ್ತದೆ. ಈ ಪ್ರವೃತ್ತಿ ಎಂಬುದು ಕಾಮಕ್ರೋಧದ ಮೂಲವಾದ ರಜೋಗುಣದ ಜನ್ಮಸ್ಥಾನ. ನೋಡಿ, ಫಲಸಂಕಲ್ಪೇನ ಚಿತ್ತ ವಿಕ್ಷೇಪ ಭವತಿ, ಫಲಸಂಕಲ್ಪಾತ್ ಪ್ರವೃತ್ತಿ ಜಾಯತೆ. ಫಲಸಂಕಲ್ಪದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರವೃತ್ತಿ ಉಂಟಾಗ್ತದೆ. ನೋಡಿ, ಫಲಸಂಕಲ್ಪದಿಂದ ಪ್ರತಿಯೊಬ್ಬರಿಗೂ ಕೂಡ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಒಂಥರ ಎಂಗೇಜ್ಡ್ ಪೀಪಲ್ ಗೆಟ್ ಎಂಗೇಜ್ಡ್. ಅದು ನಿವೃತ್ತಿ ಭಾವ ಬರಬೇಕು, ಪ್ರವೃತ್ತಿ ಭಾವ ಬಂದ್ಬಿಡ್ತದೆ. ಅದುವೇ ಈ ಪ್ರವೃತ್ತಿಯಿಂದಲೇ ಉಂಟಾಗುವುದು ರಜೋಗುಣ. ಈ ರಜೋಗುಣದಿಂದ ಉಂಟಾಗುವುದೇ ಎರಡು, ಒಂದು ಕಾಮ, ಅನಂತರ ಕ್ರೋಧ, ಇವೆರಡು ಉಂಟಾಗತ್ತೆ. ಆದ್ರಿಂದ ತದೇವ ಕಾಮಸ್ಯ ಕ್ರೋಧಸ್ಯ ಚ ಮೂಲಂ ರಜೋಗುಣ. ಕರ್ಮ ಕುರ್ವನ್ ಅಪಿ ಯೋಗಿ ಸಂಕಲ್ಪ ವಿಕಲ್ಪ ತ್ಯಾಗಾತ್ ಕರ್ಮಯೋಗಿ ಭವತಿ. ಯೋಗಿ ಕಥಂ ಕರ್ಮಯೋಗಿ ಭವತಿ? ಯೋಗಿ ಕರ್ಮಯೋಗಿ ಹೇಗಾಗ್ತಾನೆ? ಯೋಗಿ ಅಥವಾ ಯೋಗ ಪುರುಷ ಕರ್ಮ ಕುರ್ವನ್ನಪಿ, ಕುರ್ವನ್ ಅಂತ ಹೇಳಿದ್ರೆ ಹಿಂದೆ ಹೇಳಿದ್ದೀನಿ, ಮಾಡ್ತಾ ಇರುವವನು. ಕುರ್ವನ್ ಗಚ್ಚನ್, ಹೋಗ್ತಾ ಇರುವವನು. ಕರ್ಮ ಮಾಡ್ತಾ ಇರುವವನು ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ, ಬೇಕು ಇಲ್ಲ, ಬೇಡ ಇಲ್ಲ, ಇದು ಮಾಡ್ಬೇಕು ಅಂತಿಲ್ಲ, ಇದು ಮಾಡ್ಬಾರ್ದು ಅಂತಿಲ್ಲ, ನನ್ನ ಕರ್ತವ್ಯವಾಗಿ ಬಂದಿದೆ, ನಾ ಈ ಕರ್ಮವನ್ನು ಮಾಡ್ತೇನೆ, ಇದರಿಂದ ನಿರೀಕ್ಷೆ ನನ್ಗೇನೂ ಇಲ್ಲ, ಕರ್ಮ ಕರ್ತವ್ಯವಾಗಿ ಮಾಡ್ತೇನೆ ಅಂತ ಯಾರು ಮಾಡ್ತಾರೆ, ಸಂಕಲ್ಪ ವಿಕಲ್ಪ ತ್ಯಾಗಾತ್ ಕರ್ಮ ಕುರ್ವನ್ನಪಿ ಯೋಗಿ ಕರ್ಮಯೋಗಿ ಭವತಿ. ನೋಡಿ, ಇದೆಲ್ಲ ಡೈರೆಕ್ಷನ್ ನಮಗೆ. ನಾವು ಕರ್ಮಯೋಗಿ ಆಗ್ಬೇಕಾದ್ರೆ ಬಹಳ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಕೆಲಸ ಮಾಡಬಾರ್ದು, ಮತ್ತು ನಿರಾಶೆಯಿಂದಲೂ ಕೆಲಸ ಮಾಡಬಾರ್ದು. ಈ ಎರಡನ್ನೂ ಬಿಟ್ಬಿಟ್ಟು ಕರ್ತವ್ಯ ಮಾಡ್ತೇನಪ್ಪ, ಇದು ಭಗವದ್ ಇಚ್ಛೆಯಿಂದ ಫಲ ಬರುತ್ತೆ ಅಂತ ಮಾಡಿದ್ರೆ ನಮ್ ಕರ್ಮ ಯೋಗವಾಗ್ತದೆ. ಅಯಮೇವ ಯೋಗಾರೂಢಸ್ಯ ಕರ್ಮ ಯೋಗ. ಅಯಮೇವ, ಅಯಂ ಅಂದ್ರೆ ಸಂಸ್ಕೃತದಲ್ಲಿ ಇದು ಅಂತ, ಅಯಂ ಏವ ಇದುವೇ, ಕರ್ಮಯೋಗಸ್ಯ ಇದುವೇ ಅಯಮೇವ ಯೋಗಾರೂಢಸ್ಯ. ಆರೂಢ ಅಂತ ಹೇಳಿದ್ರೆ ಯೋಗದ ಮೇಲೆ ಹತ್ತಿ ಕೂತವನು ಅಂತ. ಇನ್ನೊಂದು ಅರ್ಥ, ಯೋಗದಲ್ಲಿ ನಿರತನಾಗದವನು ಅಂತ ಅರ್ಥ. ಯೋಗ ನಿರತಃ, ಶಂಕರಾಚಾರ್ಯರ ಭಾಷ್ಯದಲ್ಲಿ ಯೋಗಾರೂಢ ಯೋಗ ನಿರತಃ. ಯೋಗ ನಿರತನಾದವನು ಮಾಡುವ ಕರ್ಮವು ಇದೇ ಕರ್ಮಯೋಗವಾಗ್ತದೆ. ಅಯಮೇವ ಯೋಗಾರೂಢಸ್ಯ ಕರ್ಮಯೋಗ ಭವತಿ. ಇಂದ್ರಿಯ ಭೋಗೇಶು ಅನಾಸಕ್ತಃ ಕರ್ಮಫಲೇಶು ಆಸಕ್ತಃ ಭವತಿ. ಇಂದ್ರಿಯ ಭೋಗೇಶು ಅನಾಸಕ್ತಃ, ಯಹ ಇಂದ್ರಿಯ ಭೋಗೇಶು ಆಸಕ್ತಿಂ ಯಸ್ಯ ಅನಾಸಕ್ತಿಂ ನಾಸ್ತಿ ಸಹ ಕರ್ಮಫಲೇಶು ಅಸಕ್ತಃ ಭವತಿ, ನಿರಾಸಕ್ತಃ ಭವತಿ. ಇಂದ್ರಿಯ ಭೋಗಗಳಲ್ಲಿ ಯಾರಿಗೆ ಆಸಕ್ತಿ ಇಲ್ಲವೋ ಅವರು ಕರ್ಮಫಲದಲ್ಲಿಯೂ ಕೂಡ ಆಸಕ್ತಿಯನ್ನ ಕಳ್ಕೊಳ್ತಾರೆ. ಅಂದ್ರೆ ತುಂಬಾ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ಅನ್ನುವಂತ ಕಣ್ಣಿನ ಆಸೆ ಇದೆಯಲ್ಲ, ಇಂದ್ರಿಯ ಭೋಗದ ಆಸೆ, ಅದಿಲ್ಲ ಅಂತ ಆಗ್ಬಿಟ್ರೆ ನನ್ನ ಕರ್ತವ್ಯವಾಗಿ ನಾನು ಕೆಲಸ ಮಾಡ್ಬೇಕು ಅನ್ನುವಾಗ ಅದು ಕಂಡ್ರೇನು, ಕಾಣದೇ ಇದ್ರೇನು, ನೋಡ್ದಿದ್ರೇನು ಅನ್ನುವಾಗ ಕರ್ಮ ಫಲಗಳಲ್ಲಿ ಆಸಕ್ತಿ ಹೋಗಿಬಿಡ್ತದೆ. ಇಂದ್ರಿಯ ಭೋಗೇಶು ಅನಾಸಕ್ತಃ ಕರ್ಮ ಫಲೇಶು ಅಸಕ್ತಃ ಭವತಿ. ಸಯೇವ ಯೋಗಾರೂಢ ಸನ್ಯಾಸಿ ಚ, ಅವನೇ ಯೋಗಾರೂಢನೂ ಆಗಿರುವವನು, ಸನ್ಯಾಸಿಯೂ ಕೂಡ ಆಗಿದ್ದಾನೆ. ಅವನೇ ಸಯೇವ ಸನ್ಯಾಸಿ ಯೋಗಾರೂಢ. ಇವನು ಯೋಗಾರೂಢನಾಗಿದ್ದಾನೆ ಮತ್ತು ಸನ್ಯಾಸಿಯೂ ಆಗಿದ್ದಾನೆ. ಯೋಗಾರೂಢ ಮಠ ಅಂತ ಇದೆ, ಕೇಳಿದ್ದೀರಿ ನೀವು, ಅಲ್ಲಿರ್ತಕ್ಕಂಥವನು ಯೋಗಾರೂಢಿ. ಸೊ ನಾವೆಲ್ಲರೂ ಯೋಗಾರೂಢರಾಗ್ಬೇಕು, ಯೋಗ ನಿರತರಾಗ್ಬೇಕು ಅಂದ್ರೆ ಒಂಥರ ಸನ್ಯಾಸ ಜೀವನ, ಸನ್ಯಸ್ತ ಜೀವನ. ನಾವು ಸನ್ಯಾಸಿಗಳು ಅಂತ ಬ್ರ್ಯಾಂಡ್ ಆಗುವುದು ಬೇಡ, ಆದ್ರೆ ಸನ್ಯಸ್ತ ಜೀವನ.
ಸನ್ಯಸ್ತ ಜೀವನ ಅನ್ನುವ ಲಕ್ಷಣವನ್ನ ಇಲ್ಲಿ 6ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕರ್ಮಭ್ಯ ಯಾವತ್ ಉಪರಮತೆ ತಾವತ್ ಜಿತೇಂದ್ರಿಯ ಭವತಿ. ಕರ್ಮ ಶಬ್ದ ನಪುಂಸಕಲಿಂಗ. ಕರ್ಮ ಕರ್ಮಣಿ ಕರ್ಮಾಣಿ ಕರ್ಮ ಕರ್ಮಣಿ ಕರ್ಮಾಣಿ ಕರ್ಮಣ ಕರ್ಮಭ್ಯಾಂ ಕರ್ಮಭಿಃ. ತೃತೀಯ ಕರ್ಮಣಃ ಕರ್ಮಭ್ಯಾಂ ಕರ್ಮಭ್ಯಃ ಕರ್ಮಃ ಕರ್ಮಣಃ ಕರ್ಮಭ್ಯಾಂ ಕರ್ಮಭ್ಯ. ಕರ್ಮಗಳಿಂದ ಯಾವಾಗ ಒಬ್ಬ ಮನುಷ್ಯನಿಗೆ ಉಪರಮ ಅಂದ್ರೆ ಬೇಡ ಅಂತ ದೂರ ಆಗ್ತದೆ. ಯಾವಾಗ ಕರ್ಮಗಳಿಂದ ಯಾವ ಮನುಷ್ಯನು ಕರ್ಮಭ್ಯ ಯಾವತ್ ಉಪರಮತೆ, ಕರ್ಮಗಳಲ್ಲಿ ಅತಿಯಾದ ಅಟ್ಯಾಚ್ಮೆಂಟ್ ಯಾವಾಗ ಅವನಿಗೆ ದೂರವಾಗ್ತದೆ, ತಾವತ್ ಆಗ ಎಷ್ಟೆಷ್ಟು ಕರ್ಮಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತದೋ ಅಷ್ಟಷ್ಟು ಕೂಡ, ಎಷ್ಟೆಷ್ಟು ಕರ್ಮಗಳ ಮೇಲೆ ಕರ್ಮಫಲದಲ್ಲಿ ಎಷ್ಟೆಷ್ಟು ಕರ್ಮಫಲದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೋ ಅಷ್ಟಷ್ಟು ಜಿತೇಂದ್ರಿಯನಾಗ್ತಾನೆ. ಸಂಸ್ಕೃತದಲ್ಲಿ ಯಾವತ್ ತಾವತ್, ಯಾವಾಗ ಆವಾಗ ಅಂತ. ಯಾವಾಗ ಕರ್ಮ ಫಲದಲ್ಲಿ ಆಸಕ್ತಿ ಕಡಿಮೆ ಆಗ್ತದೋ ಆಗ ಮನುಷ್ಯನು ಜಿತೇಂದ್ರಿಯನಾಗ್ತಾನೆ. ಇಂದ್ರಿಯಗಳನ್ನ ಗೆಲ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಉಪರವತೆ ಅಂದ್ರೆ ದೂರವಾಗತ್ತೆ. ಉಪರಮತೆ ಅಂದ್ರೆ ದೂರವಾಗತ್ತೆ. ಕರ್ಮಗಳಿಂದ ಯಾವಾಗ ದೂರವಾಗ್ತಾನೆ. ಉಪರಮತೆ ಅಂದ್ರೆ ಅಭಿರಮತೆ, ಉಪರಮತೆ. ಅಭಿರಮತೆ ಅಂದ್ರೆ ಎಂಗೇಜ್, ಉಪರಮತೆ ಅಂದ್ರೆ ಡಿಸೆಂಗೇಜ್. ಕರ್ಮಗಳಿಂದ ಯಾವಾಗ ಅವನಿಗೆ ಉಪರಮತೆ, ಏನೋ ಹೊಸ ಹೊಸ ಕರ್ಮಗಳನ್ನ ತಕೊಂಡು ಹೊಸ ಹೊಸ ಕೆಲಸಗಳನ್ನ ತಕೊಂಡು ಮಾಡ್ಬೇಕು ಅನ್ನುವಂಥದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಆದಾಗ ಅವನಿಗೆ ಜಿತೇಂದ್ರಿಯನಾಗ್ತಾನೆ. ಯಾವಾಗ್ಲೂ ಹೊಸದ್ ಏನಾದ್ರು ಒಂದು ಕರ್ಮ ಮಾಡ್ಬೇಕು ಅಂತ ಹೊರಟಿದ್ದ ಹಾಗೆ ಅದರಲ್ಲಿ ಬೇಕು ಬೇಡಗಳೆಲ್ಲ ಶುರುವಾಗಿ, ಕಾಮಕ್ರೋಧಗಳು ಶುರುವಾಗಿ, ರಜೋಗುಣದ ಕಾರಣದಿಂದ ಇಂದ್ರಿಯಗಳು ಎಂಗೇಜ್ ಆಗ್ತವೆ. ಅದರಿಂದ ಜಿತೇಂದ್ರಿಯನಾಗ್ತಾನೆ. ಚಿತ್ತಂ ತಸ್ಯ ಸಮಾಧೀಯತೆ. ಆಗ ಜಿತೇಂದ್ರನಾದ್ಮೇಲೆ ತಸ್ಯ ಚಿತ್ತಂ, ಅವನ ಚಿತ್ತವು ಸಮಾಧೀಯತೆ, ಅದು ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ ಸಮಭಾವವನ್ನು ಹೊಂದುತ್ತದೆ. ಸಮಾಧೀಯತೆ. ಅತಃ ವ್ಯಾಸಃ ವದತಿ. ಮಹಾಭಾರತದಲ್ಲಿ ವ್ಯಾಸರು ಹೇಳಿದ ಇನ್ನೊಂದು ಮಾತನ್ನು ಶಂಕರಾಚಾರ್ಯರು ಶಂಕರ ಭಾಷ್ಯದಲ್ಲಿ ಕೊಟ್ಟಿರುವುದನ್ನು ನಾನು ಇಲ್ಲಿ ಹಾಕಿದ್ದೇನೆ. ಏಕತಾ, ಸಮತಾ, ಸತ್ಯತಾ, ಶೀಲಂ, ಸ್ಥಿರಚಿತ್ತತಾ, ಅಹಿಂಸಾ, ಆರ್ಜವಂ, ಕ್ರಿಯಾಭ್ಯೋಪರಮಃ. ಈ 8 ಹೇಳಿ ಇವು ಬ್ರಾಹ್ಮಣನ ಅಷ್ಟಲಕ್ಷಣಗಳು, ಯೋಗಿಯ ಅಷ್ಟಲಕ್ಷಣಗಳು, ಸನ್ಯಾಸಿಯ ಅಷ್ಟಲಕ್ಷಣಗಳು ಅಂತ ಹೇಳ್ತಾರೆ. ಏಕತಾ ನೋಡಿ, ಇಲ್ಲಿಂದ ನಾವು ಶುರು ಮಾಡ್ಬೇಕು. ಏಕತಾ ಅಂದ್ರೆ ಆದಷ್ಟು ಒಂಟಿಯಾಗಿರುವುದು. ಅಸಕ್ತಃ ಜನ ಸಂಸದಿ ಅಂತ ಭಗವದ್ಗೀತೆ ಇನ್ನೊಂದ್ ಕಡೆ ಬರ್ತದೆ. ಜನಗಳು ಕೂಡುವಲ್ಲಿ ಇವನಿಗೆ ಆಸೆ, ಅಲ್ಲಿ ಹೋಗಿ ಕುತ್ಕೋತಾನೆ ಹರಟೆ ಹೊಡಿಲಿಕ್ಕೆ. ಮತ್ತು ಜನಗಳನ್ನ ಕೂಡಿಸ್ಬೇಕು ಅಂತ ಆಸೆ ಆಗ್ತದೆ ಇವನಿಗೆ. ಇವನು ಜನಗಳ ಜೊತೆಗೆ ಸೇರಿದಾಗ ಅವರು ಜೈ ಜೈ ಅನ್ನುವಾಗ ಇವನಿಗೆ ಖುಷಿ ಆಗ್ತದೆ. ಅಂದ್ರೆ ಇವನು ಜನ ಸಂಸದಿ, ಜನಗಳನ್ನ ಕೂಡಿಸೋದ್ರಲ್ಲಿ ಹೆಚ್ಚು ಆಸಕ್ತನಾಗಿರ್ತಾನೆ. ಅದಾಗ್ಬಾರ್ದು. ಒಂಟಿ ಆಗಿರ್ಬೇಕು, ಒಬ್ಬೊಬ್ಬರಾಗಿ ಒಂಟಂಟಿ ಆಗಿರ್ಬೇಕು. DVG ಹೇಳುವಾಗೆ ನಾವು ಆದಷ್ಟು ಕೂಡ ನಮ್ಮ ಮನೆಗಳಲ್ಲಿ ಪ್ರತ್ಯೇಕವಾದ ನನ್ನದೊಂದು ಕೋಣೆ ಅಂತ ಮಾಡ್ಕೊಳ್ಬೇಕು. ಅಲ್ಲಿ ನಾನೊಬ್ಬನೇ ಆತ್ಮದ ಜೊತೆಗೆ ನಾನು ಕೂತ್ಕೊಂಡಿರ್ಬೇಕು, ನಾನಿರ್ಬೇಕು. ಒಂಟಿಯಾಗಿರುವುದು ಏಕತಾ. ಸಮತಾ, ಸಮಭಾವ 2ನೇದು. 3ನೇದು ಸತ್ಯತಾ. ಸತ್ಯತಾ ಅಂದ್ರೆ ಇರುವುದೊಂದು ಹೇಳುವುದೊಂದು, ಇರುವುದೊಂದು ಮಾಡುವುದೊಂದು ಇಲ್ಲ, ಏನಿದೆಯೋ ಅದನ್ನೇ ಸತ್ಯತಾ. ಯಥಾರ್ಥ ವಕ್ತಾ ಸತ್ಯ ಅಂತ ಯೋಗಶಾಸ್ತ್ರ ಹೇಳ್ತಾರೆ. ಏನಿದೆಯೋ ಅದನ್ನೇ ಹೇಳುವನು ಸತ್ಯತಾ. ಸತ್ಯತಾ ಅಂದ್ರೆ ಸತ್ಯದಲ್ಲಿ ನಿಲ್ಲುವವನು. ಶೀಲಂ ಅಂದ್ರೆ ಒಳ್ಳೆಯ ನಡತೆ. ಸ್ಥಿರಚಿತ್ತತಾ, ಮನಸ್ಸಿನಲ್ಲಿ ಈಗೊಂದು ಆಮೇಲೊಂದು, ಈಗೊಂದು ಆಮೇಲೆ ಒಂದ್ಸಾರಿ ಮನಸ್ಸಲ್ಲಿ ತೀರ್ಮಾನ ಮಾಡಿದ್ರೆ ಅದು ಸ್ಥಿರವಾಗಿ ನಿಲ್ಲುವಂತ ಬುದ್ಧಿ, ಸ್ಥಿರ ಬುದ್ಧಿ. ಅಹಿಂಸಾ, ಯಾರಿಗೂ ದ್ರೋಹ ಮಾಡದೇ ಇರುವುದು, ಯಾರಿಗೂ ಪರರಿಗೆ ತೊಂದರೆ ಮಾಡದೇ ಇರುವಂತ ಅಹಿಂಸಾ ಬುದ್ಧಿ. ಆರ್ಜವಂ ಅಂದ್ರೆ ರುಜಿ ಮಾರ್ಗ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ರುಜುವಂ ಕ್ರಿಯಾಭ್ಯೋಪರಮಃ. ಏನಾದ್ರೂ ಹೊಸತು ಏನಾದ್ರೂ ಮಾಡುವ ಅನ್ನುವಂಥದ್ದು ಬೇಡ. ಅದೆಲ್ಲ ಮುಂಚೆ ಮಾಡಿ ಆಯ್ತು, 60 ವರ್ಷ ಮಾಡಿ ಆಯ್ತು, ಈಗ ಮುಗಿತೀಗ, ಇನ್ನು ಮುಂದೆ ಹೊಸದಾಗಿ ಏನು ಮಾಡ್ಲಿಕ್ಕಿಲ್ಲ. ಆದ್ರಿಂದ ಕ್ರಿಯೆಗಳಲ್ಲಿ ಉಪರಮ, ರಿಸೀಡಿಂಗ್ ಫ್ರಮ್ ಆಕ್ಟಿವಿಟಿ, ಚಟುವಟಿಕೆಗಳನ್ನು ಮಾಡುವುದರಿಂದ ಹಿಂದೆ ಬಂದು ಒಂಟಿಯಾಗಿ ಕೂತ್ಕೊಂಡು ನನ್ನ ಆತ್ಮದಲ್ಲಿ ನಿಂತು ನನ್ನ ದೇಹವನ್ನ, ಮನಸ್ಸನ್ನ, ಬುದ್ಧಿಯನ್ನ ಗೆಲ್ಲುವಂತಹದ್ದು ಕ್ರಿಯೋಪರಮಃ. ಏತಾದೃಶಂ ಬ್ರಾಹ್ಮಣ ವಿತ್ತಂ. ಇದನ್ನೇ ವ್ಯಾಸರು ಹೇಳುವುದು. ಈ 8 ಕೂಡ ಬ್ರಾಹ್ಮಣನ ಸಂಪತ್ತು. ಬ್ರಾಹ್ಮಣ ಅಂದ್ರೆ ಜನ್ಮನಾ ಬ್ರಾಹ್ಮಣ ಅಂತ ಮಾತ್ರ ಅಲ್ಲ, ಅದು
ಬ್ರಾಹ್ಮಣ ಅಂತ ಹೇಳಿದ್ರೆ ಆಟಿಟ್ಯೂಡ್ ನಿಂದ ಯಾರು ಬ್ರಾಹ್ಮಣರಿದ್ದಾರೆ ಅವರಲ್ಲಿ ಈ 8 ಗುಣಗಳು ಬರಬೇಕು, ಈ 8 ಬರಬೇಕು. ಏತಾದೃಶಂ ಬ್ರಾಹ್ಮಣ ವಿತ್ತಂ ಬ್ರಾಹ್ಮಣ ಏವ ಯೋಗಾರೂಢ ಸನ್ಯಾಸಿ ಚ ಸರ್ವಸಂಕಲ್ಪ ಸನ್ಯಾಸಿ. ಸರ್ವಸಂಕಲ್ಪ ಸನ್ಯಾಸಿಯಾಗಿರ್ತಕ್ಕಂಥ ಈ ಬ್ರಾಹ್ಮಣನೇ ಯೋಗಾರೂಢನು ಮತ್ತು ಸನ್ಯಾಸಿಯೂ ಆಗಿರುತ್ತಾನೆ. ಬ್ರಾಹ್ಮಣ ಏವ ಯೋಗಾರೂಢ ಸನ್ಯಾಸಿ ಚ ಸರ್ವಸಂಕಲ್ಪ ಸನ್ಯಾಸಿ ಚ. ಒಂದು ಪೇಜ್ ಆಯ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ 6ನೇ ಅಧ್ಯಾಯದಲ್ಲಿ ಒಂದೆರಡು ಶ್ಲೋಕಗಳಿದೆ. ಯಾರ ಹತ್ರ ಪುಸ್ತಕ ಇದೆ ಅವರದನ್ನ ನೋಡ್ಬೋದು. ಆರು ವೃಕ್ಷೋ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಈ ಶ್ಲೋಕವನ್ನು ಹೇಳ್ಕೊಂಡು ಶಮಃ ಕಾರಣ ಮುಚ್ಯತೆ, ಯೋಗಾರೂಢನಿಗೆ ಶಮವೇ ಕಾರಣ. ಶಮ ಅಂದ್ರೆ ಶಮ ದಮ ಗೊತ್ತು ನಿಮ್ಗೆ. ದಮ ಅಂದ್ರೆ ಇಂದ್ರಿಯಗಳನ್ನು, ಬಾಹ್ಯೇಂದ್ರಿಯಗಳನ್ನು, ಕಣ್ಣು ಕಿವಿ ಇವನ್ನೆಲ್ಲ ದಮನ ಮಾಡಿಬಿಟ್ಟು ಕಣ್ಣು ಮುಚ್ಚ ಒಳಗೆ ಕೂರಿಸ್ಬಿಡು. ಶಮ ಅಂದ್ರೆ ಒಳಗಿನ ಇಂದ್ರಿಯಗಳು, ಮನಸ್ಸು ಬುದ್ಧಿ ಇವುಗಳನ್ನ ಕಂಟ್ರೋಲ್ ಮಾಡುದು ಶಮ. ಯಾರಿಗೆ ಶಮ ಇದೆ ಅವನು ಯೋಗದಲ್ಲಿ ಪ್ರವರ್ತನಾಗಿ ಬಿಡ್ತಾನೆ ಎಂಬ ಶ್ಲೋಕ. ಯದಾ ಹಿನೇಂದ್ರಿಯಾರ್ಥೇಶು ನ ಕರ್ಮಸ್ವನುಷಜ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತುಚ್ಯತೆ ತದೋಚ್ಯತೆ. ಅವನನ್ನು ಯೋಗಾರೂಢ ಅಂತ ಹೇಳ್ತಾರೆ. 6ನೇ ಅಧ್ಯಾಯದ 5ನೇ ಶ್ಲೋಕ ಆದ್ರಿಂದ ಪ್ರತಿಯೊಬ್ರು ಕೂಡ ಮುಂದೆ ಬರ್ತದೆ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದನ್ನು ಈಗ ನೋಡುವ. 2ನೇ ಪೇಜಿಗೆ ಬನ್ನಿ. ನಾನು ಕಳಿಸಿದ ವಾಟ್ಸಪ್ ಅಲ್ಲಿ ಕಳಿಸಿದ 2ನೇ ಪೇಜಿಗೆ ಬನ್ನಿ. ಸಂಸಾರ ಸಾಗರೇ ನಿಮಗ್ನಂ ಆತ್ಮಾನಂ ಆತ್ಮನಾ ಏವ ಉದ್ಧರೇತ್. ನಾನು ಇದಕ್ಕೆಲ್ಲ ಆದಷ್ಟು ಶಬ್ದಗಳನ್ನ ಶಂಕರ ಭಾಷ್ಯದಿಂದ ತೆಗೆದು ಶಂಕರಾಚಾರ್ಯರು ಸರಳ ಮಾಡಿ ಈ ಭಗವದ್ಗೀತೆ ವಾಕ್ಯಗಳಿಗೆ ಆ ಶಬ್ದಗಳನ್ನ ಕೊಟ್ಟಿದ್ದಾರೆ. ಅದನ್ನೇ ಆದಷ್ಟು ಹಾಕಿ ವಾಕ್ಯ ಮಾಡಿದ್ದೇನೆ. ಸಂಸಾರ ಸಾಗರೇ ನಿಮಗ್ನಂ ಆತ್ಮಾನಂ. ಆತ್ಮಾನಂ ಅಂದ್ರೆ ಆತ್ಮನನ್ನು. ಆತ್ಮ ಆತ್ಮನೋ ಆತ್ಮನಃ, ಆತ್ಮ ಆತ್ಮನೋ ಆತ್ಮನಃ, ಆತ್ಮಾನಂ ಅಂದ್ರೆ ಆತ್ಮನನ್ನು. ಆತ್ಮ ಅಂತ ಶಬ್ದ ಪುಲ್ಲಿಂಗ. ಆತ್ಮ ಆತ್ಮನೋ ಆತ್ಮನಃ, ಆತ್ಮಾನಂ ಆತ್ಮನನ್ನು. ಆತ್ಮಾನಂ ಸಂಸಾರದಲ್ಲಿ ಸಿಕ್ಕಿ ಬಿದ್ದಿರುವ ಆತ್ಮ ಅಂದ್ರೆ ಯಾರು? ನಾವು ನೀವೆಲ್ಲ ಜೀವಾತ್ಮರು. ನಾವು ಸಂಸಾರದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಮನೆ ಮಠ ತೋಟ ಉದ್ಯೋಗ ಇದಕ್ಕೆಲ್ಲ ಸಿಕ್ಕಿ ಬಿದ್ದಿದ್ದೇವೆ ನಾವು. ಆದ್ರಿಂದ ಸಂಸಾರದಲ್ಲಿ ಸಿಕ್ಕಿರುವ ಆತ್ಮನನ್ನು ಆತ್ಮನಾ ಏವ ಉದ್ಧರೇತ್, ಆತ್ಮನಿಂದಲೇ ಉದ್ಧಾರ ಮಾಡ್ಕೊಳ್ಬೇಕು. ಸಾಮಾನ್ಯ ಅರ್ಥ ನನ್ನಿಂದ ನಾನೇ ಉದ್ಧಾರ ಆಗ್ಬೇಕು ಅಂತ. ಆದ್ರೆ ಇಲ್ಲಿ ಸಂಸಾರ ಸಾಗರೇ ನಿಮಗ್ನಂ ಆತ್ಮಾನಂ, ಸಂಸಾರ ಸಾಗರದಲ್ಲಿ ನಿಮಗ್ನವಾಗಿರುವ ಆತ್ಮನನ್ನು ಆತ್ಮನಾ ಏವ ಆತ್ಮನಿಂದಲೇ, ನನ್ನ ಬುದ್ಧಿಯಿಂದಲ್ಲ, ನನ್ನ ದೇಹದಿಂದಲ್ಲ, ನನ್ನ ಮನಸ್ಸಿನಿಂದಲ್ಲ, ನನ್ನ ಆತ್ಮದಿಂದಲೇ ಉದ್ಧಾರ ಮಾಡ್ಕೊಳ್ಬೇಕು. ಸಂಸಾರ ಸಾಗರೇ ನಿಮಗ್ನಂ ಆತ್ಮಾನಂ ಆತ್ಮನಾ ಏವ ಉದ್ಧರೇತ್. ಆತ್ಮಾನಂ ಅಧಃ ನ ಗಮಯೇತ್. ಆತ್ಮವನ್ನು ನಾವು ಕೆಳಕ್ಕೆ ದೂಡಿ ತಳ್ಳಬಾರದು. ಯಾರು? ಆತ್ಮ. ಆತ್ಮವು ಆತ್ಮನಿಂದ ಕೆಳಕ್ಕೆ ತಳ್ಳಬಾರದು. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾಧಯೇತ್. ಆತ್ಮಾನಂ ಅವಸಾಧಯೇತ್. ನಾನು ನನ್ನಿಂದ ನನ್ನನ್ನು ಉದ್ಧಾರ ಮಾಡ್ಕೊಳ್ಬೇಕು. ನನ್ನಿಂದ ನಾನೇ ಕೆಳಗೆ ಬೀಳ್ಬಾರ್ದು, ನನ್ನನ್ನ ನಾನೇ ಕೆಳಗೆ ಬೀಳಿಸಿಕೊಳ್ಳಬಾರದು. ಆತ್ಮಾನಂ ಅಧಃ ನ ಗಮಯೇತ್. ನನ್ನನ್ನ ನಾನು ತಳ್ಳಿಕೊಳ್ಳಬಾರದು, ದೂಡಿಕೊಳ್ಳಬಾರದು. ಆತ್ಮ ಹಿ ಏವ ಆತ್ಮನಃ ಬಂಧು. ಆತ್ಮ ಏವ, ಆತ್ಮ ಎಂಬುದೇ ಪ್ರಥಮ ಏಕವಚನ. ಆತ್ಮ ಆತ್ಮನೋ ಆತ್ಮನಃ. ಆದ್ರಿಂದ ಆತ್ಮ ಏವ, ಆತ್ಮ ಎಂಬುದೇ ಆತ್ಮನ ಬಂಧುವು. ನನ್ನ ಆತ್ಮಕ್ಕೆ ನನ್ನ ಆತ್ಮವೇ ಬಂಧು. ಆತ್ಮ ಏವ ಆತ್ಮನಃ ಬಂಧು. ಗಮಯೇತನಿಗೆ ಕರೆಕ್ಟ್ ವರ್ಡ್ ಏನ್ ಸರ್? ಗಮಯೇತ್ ಅಂದ್ರೆ ಕಳಿಸು ಅಂತ. ಗಮಯೇತ್ ಅಂದ್ರೆ ಕಳಿಸು ಅಂತ. ಕಳಿಸು. ಕೆಳಗೆ ನಾನು ಕಳಿಸಬಾರದು ಅಂತ ಗಮಯೇತ್. ಗಚ್ಚತಿ ಗಮಯತಿ. ಗಚ್ಚತಿ ಅಂದ್ರೆ ಹೋಗ್ತಾನೆ, ಗಮಯತಿ ಅಂದ್ರೆ ಕಳಿಸ್ತಾನೆ. ಗಮಯೇತ್ ಅಂದ್ರೆ ಕಳಿಸಬಾರದು. ನ ಗಮಯೇತ್ ಕಳಿಸಬಾರದು. ಕೆಳಕ್ಕೆ ನನ್ನ
ನನ್ನನ್ನ ನಾನೇ ಕೆಳಕ್ಕೆ ಕಳಿಸಬಾರದು. ಆತ್ಮ ಏವ ಆತ್ಮನಃ ಬಂಧು ಅನ್ಯಃ ಬಂಧು ಸಂಸಾರ ಮುಕ್ತಯೇ ನ ಭವತಿ. ನೋಡಿ ಶಂಕರಾಚಾರ್ಯರ ಮಾತು ಎಷ್ಟು ಚೆನ್ನಾಗಿದೆ. ಆತ್ಮಕ್ಕೆ ಆತ್ಮವೇ ಬಂಧು. ಇಲ್ಲಿ ನನಗೆ ನೀವು ಬಂಧು ಅಲ್ಲ, ನಿನಗೆ ನಾನು ಬಂಧು ಅಲ್ಲ. ಆತ್ಮಕ್ಕೆ ಆತ್ಮ, ನನ್ನ ಆತ್ಮಕ್ಕೆ ನನ್ನ ಆತ್ಮವೇ ಬಂಧು. ಅಂದ್ರೆ ನನ್ನ ಆತ್ಮ ನಿನ್ನ ಆತ್ಮ ಅಂತ ಬೇರೆ ಇಲ್ಲ. ಆತ್ಮಕ್ಕೆ ಆತ್ಮವೇ ಬಂಧು. ಅನ್ಯಃ ಬಂಧು, ಬೇರೆ ಬಂಧುಗಳಿದ್ದಾರಲ್ಲ, ಬೇರೆ ಬಂಧುಗಳಿದ್ದಾರಲ್ಲ, ಬೇರೆ ಬಂಧುಗಳಂದ್ರೆ ಗಂಡ ಮಕ್ಕಳು, ಅತ್ತೆ ಮಾವ, ತಂದೆ ತಾಯಿ, ಅಣ್ಣ ತಂಗಿ ಎಲ್ಲ ಇದ್ದಾರಲ್ಲ. ಅನ್ಯಃ ಬಂಧು, ಈ ಬೇರೆ ಬಂಧು ಸಂಸಾರ ಮುಕ್ತಯೇ ನ ಭವತಿ, ಸಂಸಾರಸ್ಯ ಮುಕ್ತಿ ಪಥೆ ನ ಸಹಾಯಂ ಕುರ್ವಂತಿ. ಸಂಸಾರದ ಮುಕ್ತಿಗೆ ಆಗುದಿಲ್ಲ ಇವರು. ನ ಭವತಿ ಆಗುದಿಲ್ಲ ಇವರು, ಸಂಸಾರ ಮುಕ್ತಿಗೆ ಆಗುದಿಲ್ಲ. ಬೇರೆ ಬಂಧುಗಳು ಸಂಸಾರ ಮುಕ್ತಿಗೆ ಆಗುದಿಲ್ಲ, ಆತ್ಮ ಮಾತ್ರವೇ ಸಂಸಾರ ಮುಕ್ತಿಗೆ ಸಹಾಯ ಮಾಡುವವನು. ಯಾಕೆ ಅಂದ್ರೆ ಬಂಧುತಾ ವ್ಯಾಮೋಹ ಜನಕಃ. ಬಂಧುತಾ ಎಂಬುದು ವ್ಯಾಮೋಹ ಜನಕವಾಗಿದೆ. ಮೊಮ್ಮಗ ಇದ್ದಾನೆ ಅಂದ್ರೆ ಮೊಮ್ಮಗ, ಯಾಕೆ ಮಗಳ ಮೇಲೆ ಪ್ರೀತಿ, ಮಗನ ಮೇಲ್ ಪ್ರೀತಿ, ಸೊಸೆ ಮೇಲ್ ಪ್ರೀತಿ, ಅವರಿಂದ ಹುಟ್ಟಿದ ಆ ಮಗ, ಆ ಮಗನನ್ನ ಮೊಮ್ಮಗನನ್ನ ನೋಡಿದಾಗ ನಂಗೆ ಆಹಾ ಅವನ್ ನನ್ನ ಹಾಗೆ ಇದ್ದಾನೆ, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅನ್ನುವಾಗ ಏನೆಲ್ಲ ಆಗಿ ಈ ವ್ಯಾಮೋಹ ಎಂಬುದು ಈ ಬಂಧುತ್ವದಲ್ಲಿ ಅಂಟಿಕೊಳ್ತೆ. ಯಾರ್ಯಾರು ಬಂಧುಗಳನ್ನ ನಾವು ತುಂಬಾ ಹಚ್ಕೊಂಡಿದ್ರೆ, ಅವ್ರಿಗೆ ನಾವು ಅವರ ವಿಷಯದಲ್ಲ ವ್ಯಾಮೋಹ ಹೊಂದಿದ್ರೆ, ಅವರ ಅಕಸ್ಮಾತ್ ದುರ್ದೈವದಿಂದ ತೀರಿ ಹೋಗ್ಬಿಟ್ರೆ ತುಂಬಾ 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 ದುಃಖ ನಮಗಾಗ್ತದೆ. ವ್ಯಾಮೋಹದಿಂದ ಆಗುವಂತಹದ್ದು ಬಂಧುತ ವ್ಯಾಮೋಹ ಜನಕಃ. ನಾವು ಬಂಧುತ್ವವನ್ನ ಗಟ್ಟಿ ಮಾಡ್ಕೊಂಡ್ರೆ ವ್ಯಾಮೋಹ ಉಂಟಾಗುತ್ತದೆ. ಅತಃ ಬಂಧುಭಾವ ಮೋಕ್ಷಂ ಪ್ರತಿ ಪ್ರತಿಕೂಲ. ಆದ್ರಿಂದ ಬಂಧುಭಾವವನ್ನು ಅತಿಯಾಗಿ ಸಂಸಾರದ ಬಂಧುಗಳ ಜೊತೆ ಸಂಬಂಧವನ್ನ ಇಟ್ಟುಕೊಳ್ಳುವುದಾದ್ರೆ, ಸಂಬಂಧ ಇಟ್ಕೊಳ್ಳಿ, ಆದ್ರೆ ಹಚ್ಚಿಕೊಳ್ಳುವುದಾದರೆ ಅದು ಮೋಕ್ಷಕ್ಕೆ ಪ್ರತಿಕೂಲವಾಗ್ತದೆ. ಬಂಧುಭಾವ ಮೋಕ್ಷಂ ಪ್ರತಿ ಪ್ರತಿಕೂಲ. ವ್ಯಾಮೋಹ ಸರ್, ವ್ಯಾಮೋಹ ಜನಕ ಅಂದ್ರೆ ವ್ಯಾಮೋಹ ಹುಟ್ಟುವುದು. ವ್ಯಾಮೋಹವನ್ನ ಹುಟ್ಟು ಮಾಡುವುದು ಬಂಧುತ. ವ್ಯಾಮೋಹ ಜನಕ ವ್ಯಾಮೋಹವನ್ನ ಹುಟ್ಟು ಮಾಡುತ್ತದೆ, ಉಂಟು ಮಾಡುತ್ತದೆ. ಬಂಧುಭಾವದು ಮೋಕ್ಷಕ್ಕೆ ಪ್ರತಿಕೂಲವಾಗಿದೆ. ಬಂಧುಭಾವವು ಮೋಕ್ಷಕ್ಕೆ ಅನುಕೂಲವಲ್ಲ. ಬಂಧುಭಾವ ಇಲ್ಲದೆ ಇದ್ರೆ ಮಾತ್ರ ಮೋಕ್ಷಕ್ಕೆ ಅನುಕೂಲ. ಬಂಧುಭಾವ ಮೋಕ್ಷಂ ಪ್ರತಿ ಪ್ರತಿಕೂಲ. ಆತ್ಮ ಏವ ಆತ್ಮನಃ ಬಂಧು ಅನ್ಯಃ ನ. ಬೇರೆಯವರಲ್ಲ, ಆತ್ಮನೇ ಆತ್ಮನಿಗೆ ಬಂಧುವು. ಮತ್ತು ಆತ್ಮನಃ ರಿಪುಹು ಶತ್ರು ಚ ಭವತಿ. ಆತ್ಮಕ್ಕೆ ಆತ್ಮವೇ ಶತ್ರು ಆಗ್ತಾನೆ, ಆತ್ಮಕ್ಕೆ ಆತ್ಮವೇ ರಿಪುವಾಗ್ತಾನೆ. ನನಗೆ ನಾನೇ ಗೆಳೆಯ, ನನಗೆ ನಾನೇ ಶತ್ರು, ಬೇರೆಯವರಲ್ಲ, ಬೇರೆಯವರಲ್ಲ. ಆದ್ರಿಂದ ಆತ್ಮನಃ ಬಂಧು ಆತ್ಮನಃ ರಿಪುಹು ಶತ್ರು ಚ ಭವತಿ. ತಾದೃಶಸ್ಯ, ಆ ರೀತಿ ಯೋಚನೆ ಮಾಡ್ತಕ್ಕಂಥ ಜಿತಾತ್ಮನ ಪ್ರಶಾಂತಸ್ಯ ಜ್ಞಾನೇ, ಅಂಥ ಪ್ರಶಾಂತವಾದ ಮನುಷ್ಯನ ಜ್ಞಾನದಲ್ಲಿ ಪರಮಾತ್ಮ ಪ್ರತಿಷ್ಠತಿ, ಪರಮಾತ್ಮನು ಇರ್ತಾನೆ. ಹಾಗಾದ್ರೆ ಪರಮಾತ್ಮ ಎಲ್ಲಿರ್ತಾನೆ? ಜ್ಞಾನದಲ್ಲಿ ಇರ್ತಾನೆ, ನಮ್ಮ ಜ್ಞಾನದ ಒಳಗಿರ್ತಾನೆ. ನಮ್ಮ ಜ್ಞಾನದಲ್ಲಿ ಯಾವಾಗ ಇರ್ತಾನವನು? ನಾನು ಜಿತಾತ್ಮನಾದ್ರೆ ಮತ್ತು ಪ್ರಶಾಂತಾತ್ಮನಾದ್ರೆ. ನಾನು ಪ್ರಶಾಂತಾತ್ಮನಾದ್ರೆ, ತುಂಬಾ ಪೂರ್ತಿ ಶಾಂತಿಯುಳ್ಳನಾದ್ರೆ ಮತ್ತು ಪೂರ್ತಿ ಜಿತಾತ್ಮ, ನನ್ನ ಮೇಲೆ ನನಗೆ ಫುಲ್ ಕಂಟ್ರೋಲ್ ಇದೆ ಅಂತಾದ್ರೆ ಅವನು ಪರಮಾತ್ಮ ಅಂತವರ ಜ್ಞಾನದಲ್ಲಿ ಇರ್ತಾನೆ. ತಾದೃಶಸ್ಯ ಜಿತಾತ್ಮನಃ ಪ್ರಶಾಂತಸ್ಯ ಜ್ಞಾನೇ ಪರಮಾತ್ಮ ತಿಷ್ಠತಿ. ತಾದೃಶ ಅಂದ್ರೆ ಅಂತಹ ಅಂತ ಅರ್ಥ. ಕೀದೃಶ ಎಂಥವನು? ತಾದೃಶ ಅಂಥವನು. ಮಾದೃಶ ಮಮಾದೃಶ ನನ್ನಂಥವನು. ತಾದೃಶಸ್ಯ ಅಂತಹ ಜಿತಾತ್ಮನಃ, ಜಿತಾತ್ಮ, ಆತ್ಮ ಶಬ್ದ ಗೊತ್ತಿದೆ. ಜಿತಾತ್ಮ ಆತ್ಮವನ್ನು ಗೆದ್ದವನು. ಆತ್ಮ ಅಂದ್ರೆ ಇಂದ್ರಿಯಗಳು, ತನ್ನನ್ನು ತಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ, ನಿಯಮದಲ್ಲಿ ಇಟ್ಕೊಂಡಿರ್ತಕ್ಕಂಥವನು. ಮತ್ತು ಪ್ರಶಾಂತ ಆಗಿರ್ತಕ್ಕಂಥವನ, ಷಷ್ಠಿ ವಿಭಕ್ತಿ ಅದು. ಪ್ರಶಾಂತಸ್ಯ ಜ್ಞಾನೇ, ಜ್ಞಾನದಲ್ಲಿ ಸಪ್ತಮಿ ವಿಭಕ್ತಿ. ಪರಮಾತ್ಮ ತಿಷ್ಠತಿ, ಪರಮಾತ್ಮ ಇರ್ತಾನೆ. ತಾದೃಶಃ ಯೋಗಿ ಏಕಾಂತೆ ರಹಸಿ ಆತ್ಮಧ್ಯಾನೆ ಮಗ್ನಃ ಭವತಿ. ತಾದೃಶಃ ಅಂದ್ರೆ ಅಂತಹ. ತಾದೃಶಃ ಯೋಗಿ ಏಕಾಂತೆ ತಿಷ್ಠತಿ, ರಹಸಿ ತಿಷ್ಠತಿ.
ರಹಸಿ ತಿಷ್ಠತಿ ಆತ್ಮಧ್ಯಾನೇ ಮಗ್ನಃ ಭವತಿ. ಅಂತಹ ಯೋಗಿಯಾದವನು ಯಾವಾಗ್ಲೂ ಏಕಾಂತದಲ್ಲಿರ್ತಾನೆ. ಅವನು ಯಾವಾಗ್ಲೂ ಕೂಡ ಜನಗಳ ಗುಂಪಲ್ಲಿ ಕೂತ್ಕೊಂಡು ಸಾಮೂಹಿಕವಾಗಿ ಯಾವುದಕ್ಕೂ ಬರುವುದಿಲ್ಲ. ಏಕಾಂತದಲ್ಲಿ ಆದಷ್ಟು ಒಬ್ಬೊಬ್ಬನೇ ಒಂಟಿಯಾಗಿರ್ತಾನೆ. ರಹಸಿ, ಯಾರೂ ಕಾಣದ ಜಾಗದಲ್ಲಿ ಕೂತ್ಕೊಂಡು ರಹಸ್ಯದಲ್ಲಿ ಆತ್ಮಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ತಸ್ಯ ಸಮಬುದ್ಧಿ ವಿಶಿಷ್ಯತೆ. ಅವನ ಬುದ್ಧಿ ಯಾವಾಗ ರಹಸಿ ಅಂದ್ರೆ ಗುಟ್ಟಾಗಿ, ರಹಸ್ಯದಲ್ಲಿ ಒಬ್ಬನೇ ಒಂಟಿಯಾಗಿ ಯಾರೂ ಕಾಣದ ಜಾಗದಲ್ಲಿ ರಹಸ್ಯದ ಸ್ಥಾನದಲ್ಲಿ ಇರ್ತಾನೆ. ರಹಸ್ಯದ ಜಾಗದಲ್ಲಿ ಆತ್ಮಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ತಸ್ಯ ಸಮಬುದ್ಧಿ ವಿಶಿಷ್ಯತೆ. ಬಹಳ ವಿಶೇಷ ಏನಪ್ಪಾ ಅಂದ್ರೆ ಅವನು ಏನ್ ಡಿಸ್ಟರ್ಬ್ ಆಗೋದಿಲ್ಲ, ಸಮಬುದ್ಧಿಯವನಾಗಿರ್ತಾನೆ. ಈಗ ಇಲ್ಲಿಯವರೆಗೆ ಹೇಳಿದ್ದು ಆತ್ಮನೇ ನಮ್ಮ ಬಂಧುವಾದ್ರಿಂದ, ರಿಪುವು ಅವನೇ ಆದ್ರಿಂದ ಆತ್ಮನಲ್ಲಿ ಮಗ್ನನಾಗಿ ನಾನಿರ್ಬೇಕು ಅಂದ್ರೆ ಇಲ್ಲಿಂದ ಯೋಗವನ್ನ ಚೆನ್ನಾಗಿ ಭಗವಂತ ಹೇಳ್ತಾ ಇದ್ದಾನೆ. ಕಣ್ಣು ಮುಚ್ಕೊಂಡಾಗ ನನಗೆ ನನ್ನ ಸೊಂಟ ನೋವು ಕಾಣಬಾರ್ದು, ಮಂಡಿ ನೋವು ಕಾಣಬಾರ್ದು. ಕಣ್ಣು ಮುಚ್ಕೊಂಡಾಗ ನನ್ಗೆ ನನ್ ಸುತ್ತಲೂ ಇರ್ತಕ್ಕಂಥ ನನ್ ಮನೆ ಕಾಣಬಾರ್ದು, ಪಕ್ಕದ ಮನೆ ಕಾಣಬಾರ್ದು, ರಸ್ತೆ ಕಾಣಬಾರ್ದು. ಕಣ್ಣು ಮುಚ್ಕೊಂಡಾಗ ಅಡಿಗೆ ಮನೆ ಕಾಣಬಾರ್ದು ನನ್ಗೆ. ಕಣ್ಣು ಮುಚ್ಕೊಂಡಾಗ ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅದು ಕಾಣಬಾರದು. ದೇಹ ಆಯ್ತು, ಮನಸ್ಸಾಯ್ತು. ಕಣ್ಣು ಮುಚ್ಕೊಂಡಾಗ ನನ್ನ ಬುದ್ಧಿ ಅದು ಮಾಡ್ಲಿಯಾ ಇದು ಮಾಡ್ಲಿಯಾ ಅಂತ ಚಿಂತೆ ಮಾಡ್ತಾ ಇದೆ, ಅಲ್ಲಿಗೂ ಹೋಗ್ಬಾರ್ದು. ಕಣ್ಣು ಮುಚ್ಕೊಂಡಾಗ ನನ್ನ ಹೃದಯ ಭಾಗದಲ್ಲಿ ಸೂರ್ಯಮಂಡಲದ ಒಳಗೆ ಅಂಗುಷ್ಠ ರೂಪವಾಗಿರ್ತಕ್ಕಂಥ ಆತ್ಮ ನನಗೆ ಕಾಣಬೇಕು. ಕಣ್ಣು ಮುಚ್ಕೊಂಡಾಗ ನನ್ನ ಒಳಗೆ ನನ್ನ ಆತ್ಮಸ್ವರೂಪಿ ಜ್ಯೋತಿ ಸ್ವರೂಪಿ ಭಗವಂತ ನನಗೆ ಕಾಣಬೇಕು ಅನ್ನುವುದನ್ನ ಉದ್ಧರೇದಾತ್ಮನ ಆತ್ಮಾನಂ ಅವಸಾಧೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎನ್ನುವಲ್ಲಿಗೆ ಭಗವಂತ ಹೇಳಿಬಿಟ್ಟು ಮುಂದೆ ಈಗ ಹಾಗಾದ್ರೆ ಅರ್ಜುನ ಕೇಳ್ತಾನೆ, ಈ ತರ ನಾನು ಆತ್ಮನನ್ನ ನೋಡ್ತಾ ಕೂತ್ಕೊಳ್ಬೇಕು ಅಂತಾದ್ರೆ ನಾನು ಹೇಗೆ ಕೂತ್ಕೊಳ್ಬೇಕು, ಏನೇನ್ ಮಾಡ್ಬೇಕು ಅಂತ ಕೇಳುವಾಗ ಪ್ರಾಕ್ಟಿಕಲ್ ಗೈಡೆನ್ಸ್ ಫಾರ್ ಎ ಗುಡ್ ಯೋಗ ಪ್ರಾಕ್ಟೀಸ್ ಹೇಗಿದೆ ಅಂತ ನೋಡಿ. ಸ್ಥಿರಾಸನೆ ಪ್ರತಿಷ್ಠಾಪ್ಯ ಮನಃ ಸಂಯಮ್ಯ ಏಕಾಗ್ರಂ ಕೃತ್ವಾ ಇಂದ್ರಿಯಾಣಿ ನಿಯಮ್ಯ ಯೋಗಾಭ್ಯಾಸಃ ಕರ್ತವ್ಯಃ. ಯೋಗಾಭ್ಯಾಸಃ ಕಥಂ ಕರ್ತವ್ಯಃ? ಇಂದ್ರಿಯಾಣಿ ನಿಯಮ್ಯ, ಇಂದ್ರಿಯ ನಿಯಮನಂ ಕೃತ್ವಾ ಮನಃ ಸನ್ಯಸ್ಯ, ಮನಸಿ ಕಿಂಚಿದಪಿ ಅಪೇಕ್ಷಾಂ ನ ಪ್ರತಿಷ್ಠಾಪ್ಯ ಸರ್ವಕರ್ಮ ಸನ್ಯಾಸ ಭಾವೇನ ಮನಃ ಏಕಾಗ್ರಂ ಕೃತ್ವಾ ಸ್ಥಿರವಾದ ಆಸನದಲ್ಲಿ, ಸ್ಥಿರಾಸನೆ ಪ್ರತಿಷ್ಠಾಪ್ಯ, ಒಂದು ಅಲ್ಲಾಡದೆ ಇರತಕ್ಕಂಥ ಒಳ್ಳೆಯ ಆಸನದಲ್ಲಿ ಕೂತ್ಕೊಳ್ಬೇಕು. ಗಟ್ಟಿಯಾದ ಮಣೆಯ ಮೇಲೆ ಗಟ್ಟಿಯಾದ ಆಸನದಲ್ಲಿ ಕೂತ್ಕೊಳ್ಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕು, ಮನಸ್ಸನ್ನು ಏಕಾಗ್ರ ಮಾಡ್ಬೇಕು. ಆಮೇಲೆ ಮತ್ತೆ ಇಂದ್ರಿಯಗಳು ಎಲ್ಲೆಲ್ಲೋ ಹೋಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಹೀಗೆ ಯೋಗಾಭ್ಯಾಸ ಮಾಡ್ಬೇಕು ಅಂತ ಡೀಟೈಲ್ಡ್ ಅನ್ನು ಅಲ್ಲಿ ಹೇಳ್ತಾನೆ ಶಂಕರ ಭಗವತ್ಪಾದರು. ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ವಿವರಿಸಿ ಹೇಗೆ ಮಾಡ್ಬೇಕು ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಮಾಡ್ಬೇಕು ಕೃಷ್ಣ? ಯಾಕೆ ಮಾಡ್ಬೇಕು ಅಂದ್ರೆ ಆತ್ಮಶುದ್ಧಯೇ. ನೋಡಪ್ಪ, ನೀನ್ ನನ್ನನ್ನ ಕಾಣುವ ಮೊದ್ಲು ಶುದ್ಧಿ ಮಾಡ್ಕೊಳ್ಬೇಕು. ನಿನ್ನ ಒಳಗಿರುವ ದೇವ್ರು ಕಾಣಬೇಕಾದ್ರೆ ಇದು ಸುತ್ತಲೂ ಗಲೀಜಿದೆ, ಆ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಸುತ್ತಲೂ ಇರುವ ಗಲೀಜ್ ಕ್ಲೀನ್ ಮಾಡ್ಕೊಳ್ಬೇಕು. ಆ ಗಲೀಜ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆತ್ಮಶುದ್ಧಿಗಾಗಿ ಒಂದ್ ಕಡೆ ಕೂತ್ಕೊಳ್ಳೋದು, ಮನಸ್ಸನ್ನ ನಿಯಮನ ಮಾಡೋದು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು, ಯೋಗಾಭ್ಯಾಸ ಮಾಡ್ಬೇಕು. ಅದನ್ನೇ ಸ್ಥಿರಾಸನೆ ಪ್ರತಿಷ್ಠಾಪ್ಯ ಮನಸ್ಸಂಯಮ್ಯ ಏಕಾಗ್ರಂ ಕೃತ್ವಾ ಇಂದ್ರಿಯಾಣಿ ಸಂಯಮ್ಯ ನಿಯಮ್ಯ ಯೋಗಾಭ್ಯಾಸ ಕರ್ತವ್ಯ ಆತ್ಮಶುದ್ಧಯೇ. ತಾದೃಶೋ ಪ್ರಶಾಂತಾತ್ಮ ವಿಗತ ಭಯ ಬ್ರಹ್ಮಚಾರಿ ಪರಮೇಶ್ವರೇ ಚಿತ್ತಂ ಸಂಸ್ಥಾಪ್ಯ ಧ್ಯಾಯತಿ. ದೊಡ್ಡ ವಾಕ್ಯ, ಏನ್ ಕಷ್ಟ ಇಲ್ಲ. ತಾದೃಶೋ, ಅಂತಹ, ಈ ಹಿಂದೆ ಬಂದಿದೆ ಶಬ್ದ. ತಾದೃಶಃ ಅಂದ್ರೆ ಅಂಥವನು. ತಾದೃಶಃ ಪ್ರಶಾಂತಾತ್ಮ, ಯಾರು ಪ್ರಶಾಂತವಾದ ಆತ್ಮವನ್ನು ಹೊಂದಿದ್ದಾನೆ, ಯಾರ ಆತ್ಮವು ಪ್ರಶಾಂತವಾಗಿದೆ. ವಿಗತ ಭಯ, ಅವನಿಗೆ ಯಾವುದೂ ಭಯವಿಲ್ಲ. ಅವನಿಗೆ ರೋಗ ಭಯವಿಲ್ಲ, ಮುಪ್ಪಿನ ಭಯವಿಲ್ಲ,
ಸಾವಿನ ಭಯ ಮೊದಲೇ ಇಲ್ಲ. ಯಾಕೆಂದ್ರೆ ರೋಗ ಬರುವುದು, ಮುಪ್ಪು ಬರುವುದು, ಸಾವು ಬರುವುದು ದೇಹಕ್ಕೆ, ಅಥವಾ ಹೆಚ್ಚು ಅಂದ್ರೆ ಮನಸ್ಸಿಗೆ. ಆದ್ರಿಂದ ಮನಸ್ಸು ದೇಹಕ್ಕೆ ಬಂದಾಗ ನಾನು ಅದನ್ನ ನೋಡ್ಕೊಂಡು ಅದಕ್ಕೆ ಏನ್ ಬೇಕೋ ಅದ್ ಮಾಡ್ತೇನೆ ಅಂತ ಕೂತ್ಕೊಳ್ಳುವ ಆತ್ಮದಲ್ಲಿ ಯಾರು ನಿಂತಿದ್ದಾರೆ, ವಿಗತ ಭಯ, ಅವನು ಬ್ರಹ್ಮಚಾರಿ, ಅವನು ಪರಬ್ರಹ್ಮನ ಕಡೆಗೆ ಎಲ್ಲ ಆಚರಣೆಯನ್ನ ಇಟ್ಟವನಾಗಿ ಭಗವಂತನ ನೋಡ್ಲಿಕ್ಕೆ ಎಲ್ಲ ಕೆಲಸ ಮಾಡ್ತಿರ್ತಾನೆ. ಪರಮೇಶ್ವರ ಚಿತ್ತಂ ಸಂಸ್ಥಾಪ್ಯ, ಧ್ಯಾನ ಮಾಡುವಾಗ ಭಗವಂತನಲ್ಲಿಯೇ ಮನಸ್ಸನ್ನ ಪೂರ್ತಿ ಇಟ್ಟು ಪರಮೇಶ್ವರೇ ಚಿತ್ತಂ ಸಂಸ್ಥಾಪ್ಯ ಧ್ಯಾಯತಿ, ಧ್ಯಾನ ಮಾಡ್ತಾನೆ. ಹಾಗಾದ್ರೆ ಧ್ಯಾನ ಮಾಡುವವನು ಪ್ರಶಾಂತ ಆತ್ಮನಾಗಿರ್ತಾನೆ, ಭಯವೇನೂ ಇರುವುದಿಲ್ಲ. ನೋಡಿ, ಧ್ಯಾನ ಮಾಡುವಾಗ ಭಯವಿದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಕಡೆಗೆ ಹೋಗುತ್ತೆ. ಆ ಕಡೆಗೆ ನಾನು ಧ್ಯಾನ ಮಾಡ್ಲಿಕ್ಕೆ ಕೂತಿದ್ದೀನಿ, ನನಗೆ ಯಾರೋ ಬಂದು ಹೊಡಿತಾರೆ ಅಥವಾ ಇಲ್ಲಿ ಸರ್ಪ ಬರ್ತದೆ ಅಂತ ನಾ ಕೂತ್ಕೊಂಡ್ರೆ ಸರ್ಪದ ಕಡೆಗೆ, ಯಾರೋ ಕಳ್ಳರ ಕಡೆಗೆ ನನ್ನ ಧ್ಯಾನ ಹೋಗುತ್ತಾದ್ರಿಂದ ವಿಗತ ಭಯ, ಭಯ ಮುಕ್ತನಾದವನು ಬ್ರಹ್ಮಚಾರಿ. ನನ್ನ ಆಚರಣೆ ಎಲ್ಲೆಲ್ಲೋ ಅಲ್ಲ, ಬ್ರಹ್ಮನ ಕಡೆಗೆ. ಬ್ರಹ್ಮಚಾರಿ ಇಂದ್ರಿಯ ಕಡೆಗಲ್ಲ, ಕಾಮದ ಕಡೆಗಲ್ಲ, ಆಸೆಯ ಕಡೆಗಲ್ಲ. ಆದ್ರಿಂದ ಬ್ರಹ್ಮಚಾರಿ, ಅವನ ಪರಮೇಶ್ವರನಲ್ಲಿ ಅವನ ಮನಸ್ಸು ನಿಲ್ತದೆ. ಸಹ ಶಾಂತಿಂ ಅಧಿಗಚ್ಚತಿ, ಕೃಷ್ಣಾರ್ಜುನ ಹೇಳಿದಾನೆ, ಅಂಥವನಿಗೆ ಮಾತ್ರ ಶಾಂತಿ ಸಿಕ್ಕತ್ತೆ. ಸಹ ಶಾಂತಿಂ ಅಧಿಗಚ್ಚತಿ, ಅವನು ಶಾಂತಿಯ ಆನಂದವನ್ನ ಹೊಂದುತ್ತಾನೆ. ಸಹ ಶಾಂತಿಂ ಅಧಿಗಚ್ಚತಿ, ನೋಡಿ ಗಚ್ಚತಿ ಹೋಗ್ತಾನೆ, ಅಧಿಗಚ್ಚತಿ ಪಡೆಯುತ್ತಾನೆ. ಸಹ ಶಾಂತಿಂ ಅಧಿಗಚ್ಚತಿ, ಅಲ್ಲಿ ನಾನು ಬರೆಯುವಾಗ ಒಂದು ತಪ್ಪಾಗಿದೆ, ಶಾಂತಿ ಅಂತಾಗಿದೆ, ಶಾಂತಿಂ ಅಧಿಗಚ್ಚತಿ. ಸಹ ಸರ್ವಕಾಮೇಭ್ಯ ನಿಸ್ಪೃಹ ಭವತಿ, ಅವನು ಎಲ್ಲ ಆಸೆಗಳಿಂದ ನಿಸ್ಪೃಹನಾಗಿ ಬಿಡ್ತಾನೆ. ಸ್ಪೃಹ ಅಂದ್ರೆ ಅಂಟ್ಕೊಳ್ಳೋದು, ನಿಸ್ಪೃಹ ಅಂದ್ರೆ ಅಂಟ್ಕೊಳ್ಳದೆ ಇರೋದು. ಅವನು ಎಲ್ಲ ಕಾಮಗಳಿಂದ ನಿಸ್ಪೃಹನಾಗ್ತಾನೆ, ಎಲ್ಲ ಕಾಮಗಳಿಂದ ಆಶಾಮುಕ್ತನಾಗಿ ಬಿಡ್ತಾನೆ. ಸಹ ಸರ್ವ ಕಾಮೇಭ್ಯ, ಪಂಚಮಿ ವಿಭಕ್ತಿ ಬಹುವಚನ ಅದು. ಕಾಮಾತ್ ಕಾಮಾಭ್ಯಾಂ ಕಾಮೇಭ್ಯ, ಕಾಮಾತ್ ಅಂದ್ರೆ ಕಾಮದಿಂದ ಬಿಡುಗಡೆ ಹೊಂತಾನೆ, ಕಾಮೇಭ್ಯ ಕಾಮಗಳಿಂದ, ಕಾಮೇಭ್ಯ ಕಾಮಗಳಿಂದ ನಿಸ್ಪೃಹ, ಅವನಿಗೆ ಅಟ್ಯಾಚ್ಮೆಂಟ್ ಹೋಗ್ಬಿಡ್ತದೆ. ಆತ್ಯಂತಿಕಂ ಸುಖಂ ಲಭತೆ, ಅವನಿಗೆ ಆತ್ಯಂತಿಕಂ ಎಂಡ್ಲೆಸ್ ಹ್ಯಾಪಿನೆಸ್, ಖುಷಿ ಎಂಡ್ಲೆಸ್. ಆತ್ಯಂತಿಕವಾದದ್ದು ಅಂದ್ರೆ ಅಂತ ಇಲ್ಲದೆ ಇರ್ತಕ್ಕಂಥ, ಅಂತವಿಲ್ಲದ್ದು ಆತ್ಯಂತಿಕ, ಅಂತಕ ಆತ್ಯಂತಿಕ, ಅತ್ಯಂತಿಕವಾದ ಅಂತ ಇಲ್ಲದಂತಹ ಸುಖವನ್ನು ಅವನು ಅನುಭವಿಸುತ್ತಾನೆ. ಯಾವಾಗ? ಶಾಂತಿ ಸಿಕ್ಕಾಗ. ಶಾಂತಿ ಯಾವಾಗ ಸಿಗ್ತದೆ? ಪರಮೇಶ್ವರನಲ್ಲಿ ಪೂರ್ತಿ ಮನಸ್ಸು ನಿಂತಾಗ. ಪರಮೇಶ್ವರ ಪೂರ್ತಿ ಮನಸ್ಸು ನಿಲ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊದ್ಲು ನಾವು ಆತ್ಮಶುದ್ಧಿ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಟಾಕ್ಸಿನ್ಸ್ ಇದೆ, ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಚೆನ್ನಾಗಿ ಯೋಗಾಸನ ಮಾಡುವ ಮೂಲಕ ದೇಹವನ್ನು, ಪ್ರಾಣಾಯಾಮಾದಿಗಳಿಂದ ಮನಸ್ಸನ್ನು ಶುದ್ಧಿ ಮಾಡಿ, ಇವೆರಡೂ ಕೂಡ ಆತ್ಮದಲ್ಲಿ ನಿಂತು ಆತ್ಮವು ನೇರವಾಗಿ ಪರಮೇಶ್ವರನ ಧ್ಯಾನ ಮಾಡ್ತಾ ಇದ್ರೆ ಆಗತ್ತೆ ಎಂಬುದನ್ನು ಥಿಯರಿಟಿಕಲಿ ಬಹಳ ಸುಲಭವಾಗಿ ಕೃಷ್ಣ ಅರ್ಜುನ ಹೇಳ್ದ, ಇದು ಬಹಳ ಕಷ್ಟ ಇದೆಪ್ಪ, ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ, ಇದೇನ್ ಸುಲಭವೇ ಅಂತ ಕೇಳುವಾಗ ಅಲ್ಲಿ ಮುಂದೆ ಅದು ಮತ್ತೆ ಬರ್ತದೆ. ಅದಕ್ಕೆ ಬೇಕಾದ ಶ್ಲೋಕಗಳನ್ನು ಓದಿಬಿಡ್ತೇನೆ. ಶುಚೌ ದೇಶೇ, 11ನೇ ಶ್ಲೋಕ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಹೇಗೆ ಕೂತ್ಕೊಳ್ಬೇಕು ಅಂತ, ಕೂತ್ಕೊಳ್ಳುವ ಜಾಗ ಹೇಗಿರ್ಬೇಕು ನಮ್ದು ಅಂತ. ತತ್ರೇಕಾಗ್ರಂ ಮನಃ ಕೃತ್ವ, ಏಕಾಗ್ರವಾಗಿ ಮನಸ್ಸನ್ನು ಮಾಡಿ, ಯಥ ಚಿತ್ತೇಂದ್ರಿಯ ಕ್ರಿಯ, ಪ್ರಯತ್ನಪೂರ್ವಕವಾಗಿ ಚಿತ್ತ ಇಂದ್ರಿಯಗಳನ್ನ ತಿರುಗಿಸ್ಬೇಕು. ಉಪವಿಶ್ಯಾಸನೆ, ಕೂತ್ಕೊಳ್ಬೇಕು, ಆಸನದಲ್ಲಿ ಕೂತ್ಕೊಂಡು, ಯುಂಜ್ಯಾದ್ಯೋಗಂ ಆತ್ಮವಿಶುದ್ಧಯೇ, ಯೋಗ ಮಾಡ್ಬೇಕು ಆತ್ಮವಿಶುದ್ಧಿಗಾಗಿ. ಸಮಂ ಕಾಯ ಶಿರೋಗ್ರೀವಂ, ನನ್ನ ಕಾಯ ದೇಹ, ಶಿರ ತಲೆ, ಗ್ರೀವ ಕತ್ತು, ತಲೆ ಮತ್ತು ಬೆನ್ನು ದೇಹ, ಇದು ಸ್ಟ್ರೈಟ್ ಒಂದೇ ಲೈನ್. ಸಮಂ ಕಾಯ ಶಿರೋ ಗ್ರೀವಂ, ಇದು ಒಂದೇ ಲೈನ್ ಇರಬೇಕು. ಧಾರಯನ್ ಅಚಲಂ ಸ್ಥಿರ, ನಾನು ಕುತ್ಕೊಂಡು ಒಂದ್ ಸ್ವಲ್ಪ ಹೀಗೆ ಎಲ್ಲ ಮಾಡಬಾರ್ದು, ಅಲ್ಲಾಡದ ಹಾಗೆ ಕುತ್ಕೊಂಡಿರ್ಬೇಕು. ಕತ್ತು, ತಲೆ, ಬೆನ್ನು ಒಂದೇ ಲೈನ್ ಅಲ್ಲಿ ಇರ್ಬೇಕು ಮತ್ತು ಸರಿಯಾಗಿ ನಾನು ಆಸನದಲ್ಲಿ ಕೂತ್ಕೊಂಡಿರ್ಬೇಕು. ಆಗ ಕೂತ್ಕೊಂಡು ಏನ್ ಮಾಡ್ಬೇಕು? ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ, ನನ್ನ ಮೂಗಿನ ತುದಿಯನ್ನೇ ನೋಡ್ತಾ ಒಳಗೆ ಹೋಗ್ಬಿಡ್ಬೇಕು. ಒಳಗೋಗಿ ನನ್ನ ಆತ್ಮನಲ್ಲಿ ಕೂತ್ಕೊಳ್ಬೇಕು. ದಿಶಶ್ಚ ಅನವಲೋಕಯನ್,
ಬೇರೆ ಬೇರೆ ದಿಕ್ಕುಗಳನ್ನೆಲ್ಲ ನೋಡ್ಬಾರ್ದು, ಆಚೀಚೆ ಎಲ್ಲೂ ನೋಡದೆ ನೇರವಾಗಿ ಕೂತ್ಕೊಳ್ಬೇಕು. ಅಂತಹ ಪ್ರಶಾಂತಾತ್ಮ ವಿಗತಭೀರ್ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತ ಆಸೀತ್. 14ನೇದು ಅವನಿಗೆ ಪೂರ್ವಭಾವಿಯಾಗಿ ಏನಾಗಿರ್ಬೇಕು ಹೀಗೆ ಮಾಡ್ಬೇಕಾದ್ರೆ ಮುಂದಿನದು ಹೇಳ್ತಾರೆ. ಯುಕ್ತಾಹಾರ ವಿಹಾರಸ್ಯ. ಬನ್ನಿ ಕಡೆ ಪೇಜ್ 3ನೇ ಪೇಜಿಗೆ ಬನ್ನಿ. ನಾನು ಕೊಟ್ಟ ನೋಟ್ಸ್ ಅಲ್ಲಿ ನಾನು ಬರೆದು ನಿಮಗೆ ಕಳಿಸಿರ್ತಕ್ಕಂತಹ ಪಾಠದ 3ನೇ ಪೇಜ್ ಕಡೆ ಪೇಜಲ್ಲಿ ನೋಡಿ. ಯುಕ್ತಾಹಾರ ವಿಹಾರಸ್ಯ ಕರ್ಮಸು ಯುಕ್ತ ಚೇಷ್ಟಸ್ಯ ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗಃ ದುಃಖನಾಶೀ ಭವತಿ. ನಾನು ಮೂಲ ಶ್ಲೋಕವನ್ನೇ ಹಾಗೇ ಹಾಕಿಬಿಟ್ಟಿದ್ದೇನೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸು ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತವಾದ ಸರಿಯಾದ ಯೋಗ್ಯವಾದ ಆಹಾರ ವಿಹಾರ. ಯಾರ ಆಹಾರ ವಿಹಾರಗಳು ಯೋಗ್ಯವಾಗಿದೆಯೋ, ಯುಕ್ತವಾದದ್ದು ಅಂತ ಹೇಳಿದ್ರೆ ಸರಿಯಾದ ರೀತಿಯ ಆಹಾರ ವಿಹಾರ. ಕರ್ಮಸು ಯುಕ್ತ ಚೇಷ್ಟಸ್ಯ. ನಾವು ಯೋಗ್ಯವಾದ ಕರ್ಮಗಳಲ್ಲಿ ಚಟುವಟಿಕೆ, ಚೇಷ್ಟ ಅಂದ್ರೆ ಚಟುವಟಿಕೆ, ನಮ್ಮ ಚಟುವಟಿಕೆ ಯೋಗ್ಯವಾದ ಕರ್ಮಗಳಲ್ಲಿ ಇರಬೇಕು. ಯುಕ್ತವಾದ ಕರ್ಮಗಳಲ್ಲಿ, ಕರ್ಮಗಳಲ್ಲಿ ಯುಕ್ತವಾದ ಯೋಗ್ಯವಾದ ಕರ್ಮಗಳಲ್ಲಿ ಚೇಷ್ಟ ಅಂದ್ರೆ ಚಟುವಟಿಕೆ, ಯೋಗ್ಯವಾದ ಕರ್ಮಗಳಲ್ಲಿ ನಾವು ಎಂಗೇಜ್ ಆಗಿರ್ಬೇಕು. ಯುಕ್ತ ಸ್ವಪ್ನ ಅವಬೋಧಸ್ಯ. ಯೋಗ್ಯವಾದಷ್ಟು ಸ್ವಪ್ನ, ನಿದ್ರೆ, ಸ್ವಪ್ನ ಅಂದ್ರೆ ಇಲ್ಲಿ ಕನಸು ಅಂತ ಅರ್ಥ ಅಲ್ಲ, ನಿದ್ರೆ. ಯೋಗ್ಯವಾದಷ್ಟು ನಿದ್ರೆ, ಅವಬೋಧ ಎಚ್ಚರ. ಈ ವಯಸ್ಸು 60 ಕಳೆದವ್ರಿಗೆಲ್ಲ 6 ಗಂಟೆ ಸಾಕಾಗುತ್ತೆ. 6 ಗಂಟೆ ನಿದ್ರೆ, ಅದಕ್ಕಿಂತ ಏನ್ ಜಾಸ್ತಿ ಬೇಡ. ಯೋಗ್ಯವಾದಷ್ಟು ಸ್ವಪ್ನ ನಿದ್ರೆ ಮತ್ತು ಅವಬೋಧ ಎಚ್ಚರ. ಎಷ್ಟು ಎಚ್ಚರವಾಗಿರ್ಬೇಕು, ಎಷ್ಟು ನಿದ್ರೆ ಮಾಡ್ಬೇಕು, ಇದೆಲ್ಲ ಯುಕ್ತವಾಗಿದ್ರೆ ಅಂತಹವನು ಮಾಡುವ ಯೋಗ ದುಃಖನಾಶಿ ಭವತಿ. ಎಲ್ಲ ರೀತಿಯ ದುಃಖವನ್ನು ನಾಶ ಮಾಡ್ಬಿಡ್ತದೆ. ಶರೀರ ರೋಗದ ದುಃಖವನ್ನ ನಾಶ ಮಾಡ್ತದೆ, ಮನಸ್ಸಿನ ನೋವುಗಳ ದುಃಖವನ್ನ ದೂರ ಮಾಡ್ತದೆ, ಬುದ್ಧಿಯ ಚಿಂತೆಯ ದುಃಖವನ್ನ ದೂರ ಮಾಡ್ತದೆ. ಅದರಿಂದ ಯೋಗೋ ಭವತಿ ದುಃಖ. ಹ ಅಂದ್ರೆ ನಾಶ ಮಾಡುವುದು, ದುಃಖವನ್ನು ನಾಶ ಮಾಡುವುದು. ಸೊ ಸಂಸ್ಕೃತದಲ್ಲಿ ಯುಕ್ತ ಆಹಾರ ವಿಹಾರಸ್ಯ ಪುರುಷಸ್ಯ ಯುಕ್ತ ಕರ್ಮಸು ಯುಕ್ತ ಚೇಷ್ಟಸ್ಯ ಯುಕ್ತ ಸ್ವಪ್ನ ಅವಬೋಧಸ್ಯ ಪುರುಷಸ್ಯ ಯೋಗಾಭ್ಯಾಸ ದುಃಖನಾಶೀ ಭವತಿ ದುಃಖಂ ನಾಶಯತಿ. ಇಷ್ಟ ಹೇಳ್ಬಿಟ್ಟು ಎಲ್ಲಿ ಕೂತ್ಕೊಳ್ಬೇಕು, ಹೇಗೆ ಕೂತ್ಕೊಳ್ಬೇಕು ಇತ್ಯಾದಿ ಬಗ್ಗೆ ಹೇಳ್ತಾ ಮುಂದೆ 19ನೇ ಶ್ಲೋಕದಲ್ಲಿ ಯಥಾ ದೀಪೋ ನಿವಾತಸ್ಥೋ ನೆಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಸಂಸ್ಕೃತೆ ನಿರ್ವಾತ ಸ್ಥಳೇ ಯಥಾ ನಿರ್ವಾತ ಸ್ಥಳೇ, ವಾತ ಅಂದ್ರೆ ಗೊತ್ತು ನಿಮಗೆ ಗಾಳಿ, ನಿರ್ವಾತ ಅಂದ್ರೆ ಗಾಳಿ ಇಲ್ಲದು. ನಿರ್ವಾತ ಸ್ಥಳೇ ಯಥಾ ದೀಪ, ಗಾಳಿ ಇಲ್ಲದ ಕಡೆ ದೀಪ ಇಟ್ರೆ ಗಾಳಿ ಇಲ್ಲ, ಅದರಿಂದ ಡಿಸ್ಟರ್ಬ್ ಆಗದ ರೀತಿಯಲ್ಲಿ. ಯಥಾ ದೀಪ ನಿರ್ವಾತ ಸ್ಥಳೇ ನ ವಿಚಲತಿ ದೀಪ ಯಥಾ ನಿರ್ವಾತ ಸ್ಥಳೇ ನ ವಿಚಲತಿ. ದೀಪವು ಯಾವ ರೀತಿ ಗಾಳಿ ಇಲ್ಲದ ಕಡೆಯಲ್ಲಿ ಚಂಚಲವಾಗಿ ಚಲಿಸುವುದಿಲ್ವೋ, ಅಲ್ಲಾಡುವುದಿಲ್ವೋ, ನ ಕಂಪತೆ ಕಂಪಿಸುವುದಿಲ್ವೋ, ನಿರ್ವಾತ ಸ್ಥಳೇ ಯಥಾ ದೀಪ ನ ವಿಚಲತಿ ನ ಕಂಪತೆ ಚ ತಥಾ. ಸಂಸ್ಕೃತದಲ್ಲಿ ಯಥಾ ಅಂದ್ರೆ ಹೇಗೆ, ತಥಾ ಅಂದ್ರೆ ಹಾಗೆ. ಹೇಗೆ ಗಾಳಿ ಇಲ್ಲದ ಕಡೆ ದೀಪವು ಸ್ಥಿರವಾಗಿ ನಿಲ್ಲುತ್ತೆಯೋ ತಥಾ ಹಾಗೆ ಯೋಗಿನಾಂ ಚಿತ್ತ ಧ್ಯಾನೆ ಅಚಲ ಸ್ಥಿರ ತಿಷ್ಠತಿ. ಯೋಗಿ ಜನಾನಾಂ ಚಿತ್ತ, ಯೋಗದಲ್ಲಿ ತೊಡಗಿರ್ತಕ್ಕಂಥ ಯೋಗಿಗಳ ಚಿತ್ತವು, ಮನಸ್ಸು ಗಾಳಿ ಇಲ್ಲದ ಕಡೆ ದೀಪ ಹೇಗೆ ಅಲ್ಲಾಡುವುದಿಲ್ಲೋ ಹಾಗೆ ಸ್ಥಿರವಾಗಿ ಅಚಲವಾಗಿ ನಿಲ್ಲುತ್ತದೆ. ಸರಳವಾಗಿದೆ ಸಂಸ್ಕೃತ ವಾಕ್ಯ. ನಿರ್ವಾತ ಸ್ಥಳೇ ಯಥಾ, ಸಪ್ತಮಿ ವಿಭಕ್ತಿ, ನಿರ್ವಾತ ಸ್ಥಳೇ ಯಥಾ ದೀಪ ನ ವಿಚಲತಿ ನ ಕಂಪತೆ ಚ ತಥಾ ಯೋಗಿನಾಂ ಚಿತ್ತ ಧ್ಯಾನೆ ಅಚಲ ಸ್ಥಿರ ತಿಷ್ಠತಿ. ಯೋಗಿಗಳ ಮನಸ್ಸು ಸ್ಥಿರವಾಗಿರುತ್ತದೆ. ಸುಖಂ ಪ್ರಾಪ್ನೋತಿ. ಆ ರೀತಿ ಯಾರು ಜಪ ಮಾಡ್ತಾರೆ, ಯೋಗ ಮಾಡ್ತಾರೆ, ಅವರಿಗೆ ಸುಖ ದೊರಕ್ತದೆ. ಸುಖಂ ಪ್ರಾಪ್ನೋತಿ ದುಃಖೇನ ನ ವಿಚಾಲ್ಯತೆ. ಆಗ ಅವನಿಗೇನಾದ್ರೂ ದುಃಖ ಬಂದ್ರೆ ಅದರಿಂದ ವಿಚಲಿತನ ಆಗುವುದಿಲ್ಲ.
ದುಃಖೇನ ನ ವಿಚಾಲ್ಯತೆ. ಚಿಕ್ಕ ಚಿಕ್ಕ ವಾಕ್ಯ. ದುಃಖೇನ ಸಹ ನ ವಿಚಾಲ್ಯತೆ, ದುಃಖದಿಂದ ವಿಚಾಲನೆ ಆಗುದಿಲ್ಲ. ಶನೈಹಿ ಶನೈಹಿ, ಮೆಲ್ಲ ಮೆಲ್ಲಗೆ. ತಮಾಷೆಗೆ ನಾ ಹೇಳ್ತಾ ಇದ್ದೆ ಶನೈಹಿ ಶನೈ, ನಮ್ಮಲ್ಲಿ ಶಣೈ ಅಂತಿರ್ತಾರೆ ಮಂಗಳೂರು ಕಡೆನಲ್ಲಿ, ದಕ್ಷಿಣ ಕನ್ನಡದಲ್ಲೆಲ್ಲ ಶಣೈ ಅಂತ ಹೇಳಿ ಸರ್ನೇಮ್, ಕಾಮತ್ ಸರ್ನೇಮ್. ಅದೇ ರೀತಿ ಶಣೈ ಪೈ, ಅದೇ ರೀತಿ ಅದೇ ಅದೇ ಶನೈಹಿ ಶನೈಹಿ, ಮೆಲ್ಲ ಮೆಲ್ಲಗೆ ನಿಧಾನವಾಗಿ ಯೋಗಾಭ್ಯಾಸಂ ಕುರುವನ್. ಒಂದೇ ದಿವಸ ಎಲ್ಲ ಮಾಡ್ಬಿಡುದಲ್ಲ, ಒಂದೇ ದಿವಸ ರಪ್ಪ ಎಲ್ಲ ಮಾಡಿ ಹಾಸ್ಪಿಟಲೈಸ್ ಆಗುದಲ್ಲ. ನಿಧಾನಕ್ಕೆ ಸ್ವಲ್ಪ 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 ಪ್ರಾಣಾಯಾಮ ರಪರಪರ ಸಿಕ್ಕಾಪಟ್ಟೆ ಮಾಡ್ಬಿಡುದಲ್ಲ. ಕಡೆಗೆ ನಿಶ್ವಸನ ಕ್ರಿಯೆ ಕಂಡಪಟ್ಟೆ ಬಡ 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 ಮಾಡ್ಬಿಟ್ಟು ಹಾಸ್ಪಿಟಲೈಸ್ ಆಗುದಲ್ಲ. ನಿಧಾನಕ್ಕೆ ಕ್ರಮೈಹಿ ಯೋಗಾಭ್ಯಾಸಂ ಕುರುವನ್, ಯೋಗಾಭ್ಯಾಸವನ್ನ ಮಾಡುವವನು ಕ್ರಮಶಃ ಕ್ರಮಕ್ರಮವಾಗಿ ವಿರಕ್ತ ಭಾವಂ ಲಭತೆ. ಯೋಗಾಭ್ಯಾಸ ಮಾಡ್ತಾ 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 ಅವನಿಗೆ ವಿರಕ್ತಿಯ ಭಾವ ಬರ್ತದೆ. ಈ ಲೋಕದ ಬಗೆಗಿನ ಅಟ್ಯಾಚ್ಮೆಂಟ್, ಆಸೆಗಳು ಕಡಿಮೆ 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 ಆಗ್ಲಿಕ್ಕೆ ಶುರುವಾಗುತ್ತೆ. ಇನ್ನೊಮ್ಮೆ ನೋಡಿ, ಶನೈಹಿ ಕ್ರಮಶಃ ಯೋಗಾಭ್ಯಾಸಂ ಕುರುವನ್ ಕ್ರಮಶಃ ವಿರಕ್ತ ಭಾವಂ ಲಭತೆ. ಕ್ರಮಶಃ ವಿರಕ್ತ ಭಾವಂ ಲಭತೆ ಪಡಿತಾನೆ. ತಸ್ಯ ಮೋಹಾದಿ ರಜಸಃ ಶಾಂತಿ ಜಾಯತೆ. ತಸ್ಯ ಅವನಿಗೆ ಮೋಹ ಇತ್ಯಾದಿ ರಜೋಗುಣದಿಂದ ಶಮನವಾಗ್ತದೆ, ಶಾಂತಿ ಆಗ್ತದೆ. ಮೋಹದಿಂದ ಉಂಟಾಗುವ ರಜೋಗುಣ, ಅದರಿಂದ ಕಾಮಕ್ರೋಧಾದಿಗಳೆಲ್ಲ ಶಮನವಾಗಿ ಬಿಡ್ತವೆ. ತಸ್ಯ ಮೋಹಾದಿ ರಜಸಃ ಶಾಂತಿ ಜಾಯತೆ. ಜೀವನ್ಮುಕ್ತ ಭವತಿ, ಅವನು ಬದುಕಿದ್ದಾಗಲೇ ಮುಕ್ತಿಯ ಆನಂದವನ್ನು ಅನುಭವಿಸ್ತಾನೆ. ಜೀವನ್ ಅಂದ್ರೆ ಬದುಕಿರುವವನಾಗಿರುವಾಗಲೇ ಜೀವನ್, ಮುಕ್ತನಾಗಿ ಆನಂದವನ್ನ ಅನುಭವಿಸ್ತಾನೆ. ತಾದೃಶೋ ಯೋಗಿ ಸರ್ವತ್ರ ದೇವಂ ಪಶ್ಯತಿ. ತಾದೃಶ ಯೋಗಿ, ಅಂತಹ ಯೋಗಿ ಆದವನು ಸರ್ವತ್ರ ಎಲ್ಲ ಕಡೆಯಲ್ಲಿ ದೇವರನ್ನ ನೋಡ್ತಾನೆ. ಸರ್ವತ್ರ ದೇವಂ ಪಶ್ಯತಿ. ಸುಖಂ ವಾ ಯದಿ ವಾ ದುಃಖಂ ಸಮಂ ಪಶ್ಯತಿ. ಸುಖ ಬರ್ಲಿ ದುಃಖ ಬರ್ಲಿ, ಸುಖವನ್ನಾಗಲಿ ಅಥವಾ ದುಃಖವನ್ನಾಗ್ಲಿ ಸಮಭಾವದಿಂದ ನೋಡ್ತಾನೆ. ಸುಖಂ ವಾ ಯದಿ ವಾ ದುಃಖಂ ಸಮಂ ಪಶ್ಯತಿ. ಹೇಗೆ ಶಂಕರಾಚಾರ್ಯ ಭಾಷೆ ಹೇಳ್ತಾರೆ, ಮಮ ಸುಖಂ ವಾ ದುಃಖಂ ಸರ್ವ ಪ್ರಾಣಿನಾಂ ಸುಖಂ ವಾ ದುಃಖಂ ಇತ್ಯೇವಂ. ಸಮಭಾವ ಅಂದ್ರೇನು? ನನ್ನ ಸುಖವೇ ಬೇರೆ ಪ್ರಾಣಿಗಳ ಸುಖ, ಬೇರೆ ಪ್ರಾಣಿಗಳಿಗೆ ಸುಖವಾದ್ರೆ ಅದು ನನಗೆ ಸುಖ. ಬೇರೆ ಪ್ರಾಣಿಗಳಿಗೆ ಹಿಂಸೆಯಾಗಿ ಕಷ್ಟವಾದ್ರೆ ನನಗೆ ಹಿಂಸೆ, ಬೇರೆ ಪ್ರಾಣಿಗಳಿಗೆ ಹಿಂಸೆಯಾದ್ರೆ ನನಗೆ ಹಿಂಸೆ, ನನಗೆ ಕಷ್ಟ ಆಗ್ತದೆ ತಿಳ್ಕೊಳ್ಬೇಕು. ನನ್ನ ಹಿಂಸೆ ಬೇರೆ ಪ್ರಾಣಿಗಳಿಗೂ ಹಿಂಸೆ, ಈ ರೀತಿ ತಿಳ್ಕೊಳ್ಳುವನೇ ಇತಿ ಏವಂ, ತಿಳಿಬೇಕು. ಕಡೆಯದಾಗಿ ಮತ್ತೆ ಕೇಳ್ತಾನೆ ಕೃಷ್ಣ, ನೀ ಹೇಳಿದ್ದೆಲ್ಲ ಕರೆಕ್ಟಪ್ಪ. ಮನೋ ದುರ್ನಿಗ್ರಹಂ ಚಲಂ, ಬಹಳ ಕಷ್ಟ ಈ ರೀತಿಯಲ್ಲಿ ಮಾಡುವುದು. ಯಾಕೆ ಅಂದ್ರೆ ಚಂಚಲಂ ಹಿ ಮನಃ ಕೃಷ್ಣ. ಮನಸ್ಸು ಎಂಬುದು ಬಹಳ ಚಂಚಲ ಕೃಷ್ಣ, ಬಹಳ ತುಂಬಾ ಕಷ್ಟ ನಿಗ್ರಹ ಮಾಡುವುದು. ಏನ್ ಮಾಡ್ಬೇಕು? ಚಂಚಲಂ ಹಿ ಮನಃ ಕೃಷ್ಣ. ಮುಂದೆ ಬರ್ತದೋ ಅದನ್ನ ಹೇಳ್ತೇನೆ. ಅದನ್ನ ಇಲ್ಲಿ ಮನಃ ಚಲಂ ತಥಾ ದುರ್ನಿಗ್ರಹಂ ಚ. ಮನಸ್ಸು ಎಂಬುದು ಚಂಚಲವಾದದ್ದು ಮತ್ತು ನಿಗ್ರಹ ಮಾಡ್ಲಿಕ್ಕೆ ಆಗದೆ ಇರುವುದು, ಹಿಡಿದು ಕಟ್ಟಿ ಹಾಕ್ಲಿಕ್ಕೆ ಆಗದೆ ಇರುವಂತಹದ್ದು. ಮನಃ ಚಲಂ ತಥಾ ದುರ್ನಿಗ್ರಹಂ ಚ. ಅದಕ್ಕೆ ಕೃಷ್ಣ ಹೇಳುತ್ತರ, ಅಭ್ಯಾಸೇನ ತಥಾ ವೈರಾಗ್ಯೇಣ ಮನೋ ನಿಗ್ರಹ ಭವತಿ. ಮನಸ್ಸಿನ ನಿಗ್ರಹವು ಹೇಗಾಗ್ತದೆ? ಮನೋ ನಿಗ್ರಹ ಕಥಂ ಭವತಿ? ಅಭ್ಯಾಸೇನ, ನಿತ್ಯ 1 ಗಂಟೆ ಯೋಗಾಭ್ಯಾಸ ಮಾಡುವುದರಿಂದ, ನಿತ್ಯ ಯೋಗಾಭ್ಯಾಸದಿಂದ ತಥಾ ಮನಸ್ಸಿನಲ್ಲಿ ವೈರಾಗ್ಯ ಭಾವದಿಂದ, ನನ್ಗೇನು ಬೇಡ, ನಂಗೇನು ಬೇಡ, ಏನು ಬೇಡ ಅಂತ ಎಲ್ಲ ಬೇಡಗಳನ್ನ ಅನ್ಕೊಳ್ಳವನು. ತಥಾ ವೈರಾಗ್ಯ ಭಾವದಿಂದ ಇರುವವನ ಮನಸ್ಸು ನಿಗ್ರಹವನ್ನು ಅನುಭವಿಸುತ್ತದೆ, ನಿಗ್ರಹವು ಆಗುತ್ತದೆ. ಮತ್ತೆ ಕೃಷ್ಣ ಕೇಳ್ತಾನೆ, ಈಗ ಒಂದಷ್ಟು ಕಾಲ ಯೋಗ ಮಾಡ್ತಾ ಇರುವಾಗಲೇ ಸತ್ತೋಗ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಅರ್ಧ ಸಾಧನೆಯಾಗಿದೆ. ಅವನಿಗೆ ಮುಂದಿನ ಜನ್ಮದಲ್ಲೆಲ್ಲ ತುಂಬಾ ಹೋಗ್ಬಿಡ್ತಾನೆ, ನಷ್ಟ ಆಗುತ್ತಾ ಅಂದ್ರೆ ಇಲ್ಲ. ಮುಂದಿನ ಜನ್ಮಗಳಲ್ಲಿ ಇಲ್ಲಿಯ ಬ್ಯಾಲೆನ್ಸ್ ಅಲ್ಲಿಗೆ ಕ್ಯಾರಿ ಆಗಿ ಅವನು ಅಲ್ಲಿಂದ ಮುಂದೆ ಇನ್ನಷ್ಟು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾನೆ ಅನ್ನುವಂಥ ಮಾತು ಕೊಡ್ತಾನೆ. ಯೋಗ ಭ್ರಷ್ಟೋಪಿ ಜನ್ಮಾಂತರೇ ಪುಣ್ಯಲೋಕೆ ಅಭಿಜಾಯತೆ. ಯೋಗ ಭ್ರಷ್ಟ ಅಂದ್ರೆ ಯೋಗ ಮಾಡ್ತಿದ್ದವನು ಸತ್ತು ಹೋದ್ರೆ, ಅಥವಾ ಯೋಗ ಮಾಡ್ತಿದ್ದವನು ಅರ್ಧಕ್ಕೆ ಬಿಟ್ಟುಬಿಟ್ರೆ, ಯೋಗವನ್ನ 1 ತಿಂಗಳು ಮಾಡಿ ಬಿಟ್ಟಿದ್ದಾನೆ. ಈ 1 ತಿಂಗಳು ಮಾಡಿದ್ದು ಲಾಭ ಇಲ್ವೋ? ಲಾಭ ಇದೆ, ಅದು ಮುಂದಕ್ಕೆ ಸೇರ್ಕೊಳ್ತದೆ.
ಬ್ಯಾಂಕ್ ಬ್ಯಾಲೆನ್ಸ್ ಆಗ್ತದೆ ಅಂತ. ಯೋಗ ಭ್ರಷ್ಟೋಪಿ, ಯೋಗ ಮಾಡ್ತಿದ್ದವನ್ ಬಿಟ್ಬಿಟ್ರೆ ಅಥವಾ ಯೋಗ ಮಾಡ್ತಿದ್ದವನ್ ಸತ್ತೋಗ್ಬಿಟ್ರೆ, ಯೋಗ ಕಟ್ ಆದ್ರೆ, ಯೋಗದಿಂದ ಬಿದ್ದು ಬಿಟ್ರೆ, ಯೋಗ ಭ್ರಷ್ಟೋಪಿ ಜನ್ಮಾಂತರೇ ಪುಣ್ಯಲೋಕೆ ಅಭಿಜಾಯತೆ, ಮುಂದಿನ ಜನ್ಮದಲ್ಲಿ ಪುಣ್ಯಲೋಕದಲ್ಲಿ ಪುಣ್ಯರ ಮನೆಯಲ್ಲಿ ಒಂದು ಪುಣ್ಯ ಪುರುಷನಾಗಿ ಹುಟ್ಟಿ ಇದನ್ನ ಮುಂದಕ್ಕೆ ಕ್ಯಾರಿ ಮಾಡ್ಲಿಕ್ಕೆ ಅವನಿಗೆ ಅನುಕೂಲ ಆಗ್ತದೆ. ಪುಣ್ಯಲೋಕೆ ಅಭಿಜಾಯತೆ, ಅಭಿಜಾಯತೆ ಹುಟ್ಟುತ್ತಾನೆ. ಕಲ್ಯಾಣ, ಅದಕ್ಕೆ ಹೇಳುದು ಆದ್ರಿಂದ ಅರ್ಜುನ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಅದನ್ನೇ ಕಲ್ಯಾಣ ಕೃತ್ ನರಹ ನ ಕದಾಪಿ ದುರ್ಗತಿಂ ಗಚ್ಚತಿ. ಒಂದಷ್ಟು ಪುಣ್ಯ ಮಾಡಿದ, ಒಳ್ಳೆ ಕೆಲಸ ಮಾಡಿದ ಒಬ್ಬ ಮನುಷ್ಯ ಎಂದೆಂದೆಂದೆಂದೆಂದಿಗೂ ಕೂಡ ದುರ್ಗತಿಗೆ ಬೀಳುವುದಿಲ್ಲ, ಹಾಳಾಗುವುದಿಲ್ಲ. ಇದು ಭಗವಂತನ ದೊಡ್ಡ ಆಶ್ವಾಸನೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್, ನಾವು ಈ ಜನ್ಮದಲ್ಲಿ ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ಸಾಂಸಾರಿಕ ಜೀವನದಲ್ಲಿ, ನಮ್ಮ ಉದ್ಯೋಗ ಜೀವನದಲ್ಲಿ ಮತ್ತು ಸಮಾಜ ಜೀವನದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಎಂದೆಂದೆಂದೆಂದೆಂದಿಗೂ ಕೂಡ ಕೆಟ್ಟದಾಗುವುದಿಲ್ಲ, ದುರ್ಗತಿ ಬರುವುದೇ ಇಲ್ಲ ಅಂತ ಆಶ್ವಾಸನೆ. ಕಲ್ಯಾಣ ಕೃತ ನರಹ ನ ಕದಾಪಿ ದುರ್ಗತಿಂ ಗಚ್ಚತಿ, ಕಲ್ಯಾಣವನ್ನ ಒಳ್ಳೆ ಕೆಲಸಗಳನ್ನ ಮಾಡಿದವನು ಎಂದೆಂದಿಗೂ ದುರ್ಗತಿಗೆ ಬೀಳುವುದಿಲ್ಲ. ಅನೇಕ ಜನ್ಮ ಕೃತೇನ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಹೀಗೆ ಮಾಡಿದಂತ ಪುಣ್ಯಗಳು ಕೂಡಿ 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 ಪರಾಂ ಗತಿಂ ಯಾತಿ, ಪರಾಂ ಗತಿಂ ಯಾತಿ, ಅವನು ಪರಮಗತಿಯನ್ನು ಹೊಂದುತ್ತಾನೆ, ಭಗವಂತನನ್ನು ಹೊಂದುತ್ತಾನೆ. ಸಂಸಿದ್ಧ ಅಂದ್ರೆ ಜನ್ಮ, ಅನೇಕ ಜನ್ಮ ಕೃತೇನ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಮಾಡಿದಂತ ಸಂಸಿದ್ಧ ಕೂಡಿದ ಸಿದ್ಧಿಯಿಂದ ಪರಾಂ ಗತಿಂ ಯಾತಿ, ಪರಮಗತಿಯನ್ನು ಹೊಂದುತ್ತಾನೆ. ತಸ್ಮಾತ್, ಅದರಿಂದ ಅರ್ಜುನ ಯೋಗಿ ಭವ, ತಸ್ಮಾತ್ ಯೋಗಿ ಭವ ಅರ್ಜುನ, ಅರ್ಜುನ ತಸ್ಮಾತ್, ಆದ್ರಿಂದ ಇಷ್ಟು ಹೊತ್ತು 6ನೇ ಅಧ್ಯಾಯದಲ್ಲಿ ನಾನು ಹೇಳಿದಂತಹ ರೀತಿಯಲ್ಲಿ ನೀನು ಯೋಗಿಯಾಗು. ಇತಿ ಉಪದಿಶತಿ, ಇತ್ಯುಪದೇಶ ಶ್ರೀಕೃಷ್ಣಸ್ಯ. ಅದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕಗಳು, ಅದಕ್ಕೆ ಸಂಬಂಧಪಟ್ಟ ಶ್ಲೋಕಗಳು ಈ ಅಧ್ಯಾಯದಲ್ಲಿ ತುಂಬಾ ಇದ್ದೆ. ಒಂದು, ಚಂಚಲಂ ಭೀಮನ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ, ಹೇಗೆ ನಿಗ್ರಹ ಮಾಡ್ಬೇಕನ್ಲಿಕ್ಕೆ ಅಸಂಶಯಂ ಮಹಾಬಾಹೋ ಮನೋ ದುರ್ವಿಘ್ನಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಹಿ ವೈರಾಗ್ಯೇಣ ಚ ದೃಶ್ಯತೆ. ಇದನ್ನ ಬೈಹಾರ್ಟ್ ಮಾಡ್ಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. 35ನೇ ಶ್ಲೋಕ ಚೆನ್ನಾಗಿ ನೋಟ್ ಮಾಡ್ಬೇಕು. ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಮಾತ್ರ ಯೋಗ ಸಿದ್ಧಿ ಸಿಗ್ತದೆ. ಈ ರೀತಿ ಹೇಳಿಬಿಟ್ಟು ಅಲ್ಲಿಂದ ಮುಂದಕ್ಕೆ ಅವನು ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್, ಎಲ್ಲ ಪುಣ್ಯ ಮಾಡಿದವನು ಯೋಗ ಭ್ರಷ್ಟೋ ಅಭಿಜಾಯತೆ, ಯೋಗ ಭ್ರಷ್ಟನಾದ್ರೂ ಕೂಡ ಅವನು ಉತ್ತಮ ಜನ್ಮದಲ್ಲಿ ಹುಟ್ಟುತ್ತಾನೆ. ಆದ್ರಿಂದ ಯೋಗಿ ಸಂಶುದ್ಧ ಕಿಲ್ಮಿಷಃ, ಎಲ್ಲ ಶುದ್ಧನಾಗ್ತಾನೆ. ಕಡೆಯಲ್ಲಿ ಅರ್ಜುನಿಗೆ ಹೇಳುದು ತಪಸ್ವಿಭ್ಯೋ ಅಧಿಕೋ ಯೋಗಿ, ಯೋಗಿ ತಪಸ್ವಿಭ್ಯ ಅಧಿಕ, ತಪಸ್ವಿಗಳಿಗಿಂತಲೂ ಯೋಗಿ ಒಂದು ಮೆಟ್ಲು ಮೇಲ್ನವನು. ಜ್ಞಾನಿಭ್ಯೋಪಿ ಮತೋಧಿಕ, ಜ್ಞಾನಿಗಳಿಗಿಂತಲೂ ಮೇಲೆ ಇರುವವನು. ಕರ್ಮಿಭ್ಯಶ್ಚ, ಕರ್ಮಯೋಗಿಗಿಂತಲೂ ಅಧಿಕನಾದವನು ಯೋಗಿ. ತಸ್ಮಾದ್ ಯೋಗಿ ಭವ ಅರ್ಜುನ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಜಯತೆ, ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. 6ನೇ ಅಧ್ಯಾಯ ಈ ರೀತಿಯಲ್ಲಿ ಮುಗಿತದೆ. ಯಾರು ಈ ರೀತಿಯಲ್ಲಿ ಭಗವತ್ ಪ್ರಾಪ್ತಿಯನ್ನು ಹೊಂತಾರೆ, ಅಂಥವನು ನನ್ನ ಯೋಗದಿಂದ ಈ ರೀತಿ ಭಗವತ್ ಪ್ರಾಪ್ತಿಯನ್ನು ಹೊಂತಾರೆ ಅಂತ ಹೇಳಿ ಇದರಲ್ಲಿ ಧ್ಯಾನ ಯೋಗ ಅಥವಾ ರಾಜಯೋಗದ ವಿವರಣೆಯನ್ನು ಒಂದಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಡಾಲಯಂ ನಮ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.